ಪ್ರೈಸ್ ದ ಲಾರ್ಡ್. ಕರ್ತನ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಿ. ಉದಯಕಾಲ ಸಮಯದಲ್ಲಿ ಗಿಲ್ಗಾಲ್ ಸರ್ಕಲ್ ಆಫ್ ಸ್ಟೋನ್ ವತಿಯಿಂದ ನಿಮ್ಮನ್ನೆಲ್ಲರನ್ನ ಸ್ವಾಗತಿಸ್ತೇನೆ. ಮುಂಜಾನೆ ಡಿವೋಷನ್ ಪ್ರೋಗ್ರಾಮ್ಗಾಗಿ ನಾವು ಪ್ರಾರ್ಥನೆಯೊಂದಿಗೆ ಈ ಒಂದು ಡಿವೋಷನ್ ಪ್ರೋಗ್ರಾಮನ್ನು ನಾವು ಆರಂಭಿಸಿಕೊಳ್ಳೋಣ. ನಾವು ಕಣ್ಣುಗಳನ್ನ ಮುಚ್ಚಿಕೊಂಡು ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಸ್ತೋತ್ರ ಸ್ವಾಮಿ, ಮಹಾಪರಿಶುದ್ಧನು, ಮಹೋನ್ನತನು, ಜೀವವುಳ್ಳ ತಂದೆ ಆದ ದೇವರೇ, ಉದಯಕಾಲ ಸಮಯಕ್ಕಾಗಿ ನಾವು ನಿನಗೆ ಕೃತಜ್ಞತಾ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇವಪ್ಪ. ನಿನ್ನ ಕೃಪೆಯಿಂದ ನೂತನ ದಿನವನ್ನು ಈ ರೀತಿಯಾಗಿ ನೋಡಲಿಕ್ಕೆ ನೀನು ಸಹಾಯ ಮಾಡಿರುವುದಕ್ಕಾಗಿ ಸ್ತೋತ್ರಪ್ಪ. ಕರ್ತನೆ, ಈ ದಿನದಲ್ಲಿ ನಮ್ಮೊಟ್ಟಿಗೆ ನೀನು ಮಾತನಾಡು. ಸ್ವಲ್ಪ ಸಮಯ ಸ್ತುತಿಸಿ ಆರಾಧಿಸಿ ನಿನ್ನ ನಾಮವನ್ನು ಘನಪಡಿಸುವಂತೆ ನಿನ್ನ ಪ್ರಸನ್ನತೆಯಿಂದ ನಮ್ಮನ್ನೆಲ್ಲರನ್ನ ಆವರಿಸು. ನಿನಗೆ ಮಾತ್ರ ಮಹಿಮೆ ಉಂಟಾಗಲಿ. ಯೇಸು ಕ್ರಿಸ್ತ ನಾಮದಲ್ಲಿ ತಂದೆ, ಆಮೇನ್. ಒಂದು ಹಾಡನ್ನು ಆಡಿಕೊಂಡು ಕರ್ತನ ನಾಮವನ್ನು ನಾವು ಮಹಿಮೆ ಪಡಿಸಿಕೊಳ್ಳೋಣ. ಅಭಿವೃದ್ಧಿ ತರುವ ದೇವ ನಿಮಗೆ ವಂದನೆ ಅನ್ನುವಂಥ ಹಾಡನ್ನು ಆಡಿಕೊಂಡು ದೇವರ ನಾಮವನ್ನು ನಾವು ಮಹಿಮೆ ಪಡಿಸಿಕೊಳ್ಳೋಣ. ಅಭಿವೃದ್ಧಿ ತರುವ ದೇವ ನಿಮಗೆ ವಂದನೆ, ಅಭಿಷೇಕ ಕೊಡುವ ದೇವ ನಿಮಗೆ ವಂದನೆ. ಅಭಿವೃದ್ಧಿ ತರುವ ದೇವ ನಿಮಗೆ ವಂದನೆ, ಅಭಿಷೇಕ ಕೊಡುವ ದೇವ ನಿಮಗೆ ವಂದನೆ. ವಂದನೆ 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 ನಿಮಗೆ ವಂದನೆ. ವಂದನೆ 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 ನಿಮಗೆ ವಂದನೆ. ಅಭಿವೃದ್ಧಿ ತರುವ ದೇವ ನಿಮಗೆ ವಂದನೆ, ಅಭಿಷೇಕ ಕೊಡುವ ದೇವ ನಿಮಗೆ ವಂದನೆ. ಅಭಿವೃದ್ಧಿ ತರುವ ದೇವ ನಿಮಗೆ ವಂದನೆ, ಅಭಿಷೇಕ ಕೊಡುವ ದೇವ ನಿಮಗೆ ವಂದನೆ. ದೀನರನ್ಮೇಲೆತ್ತುವವನೇ ನಿಮಗೆ ವಂದನೆ, ದರಿದ್ರವಾಣಿಗಿಸುವವನೇ ನಿಮಗೆ ವಂದನೆ. ದೀನರನ್ಮೇಲೆತ್ತುವವನೇ ನಿಮಗೆ ವಂದನೆ, ದರಿದ್ರವಾಣಿಗಿಸುವವನೇ ನಿಮಗೆ ವಂದನೆ. ವಂದನೆ 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 ನಿಮಗೆ ವಂದನೆ. ವಂದನೆ 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 ನಿಮಗೆ ವಂದನೆ. ಅಭಿವೃದ್ಧಿ ತರುವ ದೇವ ನಿಮಗೆ ವಂದನೆ, ಅಭಿಷೇಕ ಕೊಡುವ ದೇವ ನಿಮಗೆ ವಂದನೆ. ಅಭಿವೃದ್ಧಿ ತರುವ ದೇವ ನಿಮಗೆ ವಂದನೆ, ಅಭಿಷೇಕ ಕೊಡುವ ದೇವ ನಿಮಗೆ ವಂದನೆ. ಪಾಪವನ್ನು ಕ್ಷಮಿಸುವವನೇ ನಿಮಗೆ ವಂದನೆ, ಪಾಪಿಯನ್ನು ಪ್ರೀತಿಸುವವನೇ ನಿಮಗೆ ವಂದನೆ. ಪಾಪವನ್ನು ಕ್ಷಮಿಸುವವನೇ ನಿಮಗೆ ವಂದನೆ, ಪಾಪಿಯನ್ನು ಪ್ರೀತಿಸುವವನೇ ನಿಮಗೆ ವಂದನೆ. ವಂದನೆ 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 ನಿಮಗೆ ವಂದನೆ. ವಂದನೆ 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 ನಿಮಗೆ ವಂದನೆ. ಅಭಿವೃದ್ಧಿ ತರುವ ದೇವ ನಿಮಗೆ ವಂದನೆ, ಅಭಿಷೇಕ ಕೊಡುವ ದೇವ ನಿಮಗೆ ವಂದನೆ. ಅಭಿವೃದ್ಧಿ ತರುವ ದೇವ ನಿಮಗೆ ವಂದನೆ, ಅಭಿಷೇಕ ಕೊಡುವ ದೇವ ನಿಮಗೆ ವಂದನೆ. ದೀನರನ್ನೆಳೆತ್ತುವವನೇ ನಿಮಗೆ ವಂದನೆ, ದರಿದ್ರವಾಣಿಗಿಸುವವನೇ
ನೀಗಿಸುವ ನಿಮಗೆ ವಂದನೆ. ದೀನರನ್ನೆಲೆತ್ತುವವ ನಿಮಗೆ ವಂದನೆ. ದರಿದ್ರವ ನೀಗಿಸುವವನೇ ನಿಮಗೆ ವಂದನೆ. ವಂದನೆ 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 ನಿಮಗೆ ವಂದನೆ. ವಂದನೆ 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 ನಿಮಗೆ ವಂದನೆ. ಅಭಿವೃದ್ಧಿ ತರುವ ದೇವ ನಿಮಗೆ ವಂದನೆ. ಅಭಿಷೇಕ ಕೊಡುವ ದೇವ ನಿಮಗೆ ವಂದನೆ. ಅಭಿವೃದ್ಧಿ ತರುವ ದೇವ ನಿಮಗೆ ವಂದನೆ. ಅಭಿಷೇಕ ಕೊಡುವ ದೇವ ನಿಮಗೆ ವಂದನೆ. ವಂದನೆ 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 ನಿಮಗೆ ವಂದನೆ. ವಂದನೆ 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 ನಿಮಗೆ ವಂದನೆ. ಅಭಿವೃದ್ಧಿ ತರುವ ದೇವ ನಿಮಗೆ ವಂದನೆ. ಅಭಿಷೇಕ ಕೊಡುವ ದೇವ ನಿಮಗೆ ವಂದನೆ. ಅಭಿವೃದ್ಧಿ ತರುವ ದೇವ ನಿಮಗೆ ವಂದನೆ. ಅಭಿಷೇಕ ಕೊಡುವ ದೇವ ನಿಮಗೆ ವಂದನೆ. ಮುರಿದ ಮನಸ್ಸು ಕಟ್ಟುವವನೇ ನಿಮಗೆ ವಂದನೆ. ಮನಃಶಾಂತಿ ನೀಡುವವನೇ ನಿಮಗೆ ವಂದನೆ. ಮುರಿದ ಮನಸ್ಸು ಕಟ್ಟುವವನೇ ನಿಮಗೆ ವಂದನೆ. ಮನಃಶಾಂತಿ ನೀಡುವವನೇ ನಿಮಗೆ ವಂದನೆ. ವಂದನೆ 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 ನಿಮಗೆ ವಂದನೆ. ವಂದನೆ 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 ನಿಮಗೆ ವಂದನೆ. ವಂದನೆ 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 ನಿಮಗೆ ವಂದನೆ. ವಂದನೆ ಸಯ ವಂದನೆ ವಂದನೆ ನಿಮಗೆ ವಂದನೆ. ಅಭಿವೃದ್ಧಿ ತರುವ ದೇವ ನಿಮಗೆ ವಂದನೆ. ಅಭಿಷೇಕ ಕೊಡುವ ದೇವ ನಿಮಗೆ ವಂದನೆ. ಅಭಿವೃದ್ಧಿ ತರುವ ದೇವ ನಿಮಗೆ ವಂದನೆ. ಅಭಿಷೇಕ ಕೊಡುವ ದೇವ ನಿಮಗೆ ವಂದನೆ. ದೀನರನ್ನೆಲೆತ್ತುವವ ನಿಮಗೆ ಅನ್ಯೋನ್ಯತೆ. ನಿನ್ನ ಸಹವಾಸವು ಎಷ್ಟೊಂದು ಮಧುರವು. ಜ್ಞಾನದ ಆತ್ಮನೇ ನನ್ನ ಮಾತುಗಳು, ನನ್ನ ಹೃದಯದ ಧ್ಯಾನವು ನಿನಗಿಷ್ಟವಾಗಿರಲಿ. ಪವಿತ್ರಾತ್ಮನೇ ನಿನ್ನ ಅನ್ಯೋನ್ಯತೆ, ನಿನ್ನ ಸಹವಾಸವು ಎಷ್ಟೊಂದು ಮಧುರವು. ಜ್ಞಾನದ ಆತ್ಮನೇ ನನ್ನ ಮನಸ್ಸೆಲ್ಲ ನಿನಗಾಗಿಯೇ. ನನ್ನ ಬದುಕೆಲ್ಲ ನಿನಗಾಗಿ. ಬಾಯಾರಿದ ಜಿಂಕೆಯಾಗಿ ನಾನಿನಗಾಗಿ ಆತುರಿರುವೆ. ನನ್ನ ಮನಸ್ಸೆಲ್ಲ ನಿನಗಾಗಿ. ನನ್ನ ಬದುಕೆಲ್ಲ ನಿನಗಾಗಿ. ಬಾಯಾರಿದ ಜಿಂಕೆಯಾಗಿ ನಾನಿನಗಾಗಿ ಆತುರಿರುವೆ. ದೇವರ
ನಿನ್ನ ಮಾರ್ಗದೋಳು ನನ್ನ ನಡೆಸು. ದೇವರ ಆತ್ಮನೇ ನಿಮ್ಮನ್ನೇ ಆರಾಧಿಸುವೆ. ನಿನ್ನ ಚಿತ್ತವ ತಿಳಿಸು, ನಿನ್ನ ವಾಕ್ಯವ ಕಲಿಸು. ನಿನ್ನ ಮಾರ್ಗದೋಳು ನನ್ನ ನಡೆಸು. ನನ್ನ ಮನಸ್ಸೆಲ್ಲ ನಿನಗಾಗಿ, ನನ್ನ ಬದುಕೆಲ್ಲ ನಿನಗಾಗಿ. ಬಾಯಾರಿದ ಜಿಂಕೆಯಾಗಿ ನಾನಿನಗಾಗಿ ಹಾತೊರೆಯುವೆ. ನನ್ನ ಮನಸ್ಸೆಲ್ಲ ನಿನಗಾಗಿ, ನನ್ನ ಬದುಕೆಲ್ಲ ನಿನಗಾಗಿ. ಬಾಯಾರಿದ ಜಿಂಕೆಯಾಗಿ ನಾನಿನಗಾಗಿ ಹಾತೊರೆಯುವೆ. ದೇವರ ಆತ್ಮನೇ ನನ್ನ ಮೇಲೆ ನೀ ಚಲಿಸಯ್ಯ. ಬರಿದಾಗಿರುವ ಕ್ರಮವಿಲ್ಲದೆ ಇರುವ ಎಲ್ಲವನ್ನು ಸರಿಪಡಿಸಯ್ಯ. ದೇವರ ಆತ್ಮನೇ ನಮ್ಮ ಮೇಲೆ ನೀ ಚಲಿಸಯ್ಯ. ಬರಿದಾಗಿರುವ ಕ್ರಮವಿಲ್ಲದೆ ಇರುವ ಎಲ್ಲವನ್ನು ಸರಿಪಡಿಸಯ್ಯ. ನನ್ನ ಮನಸ್ಸೆಲ್ಲ ನಿನಗಾಗಿ, ನನ್ನ ಬದುಕೆಲ್ಲ ನಿನಗಾಗಿ. ಬಾಯಾರಿದ ಜಿಂಕೆಯಾಗಿ ನಾನಿನಗಾಗಿ ಹಾತೊರೆಯುವೆ. ನನ್ನ ಮನಸ್ಸೆಲ್ಲ ನಿನಗಾಗಿ, ನನ್ನ ಬದುಕೆಲ್ಲ ನಿನಗಾಗಿ. ಬಾಯಾರಿದ ಜಿಂಕೆಯಾಗಿ ನಿನಗಾಗಿ ಹಾತೊರೆಯುವೆ. ದೇವರ ಆತ್ಮನೇ ನಿಮ್ಮನ್ನೇ ಆರಾಧಿಸುವೆ. ನಿನ್ನ ಚಿತ್ತವ ತಿಳಿಸು, ನಿನ್ನ ವಾಕ್ಯವ ಕಲಿಸು. ನಿನ್ನ ಮಾರ್ಗದೋಳು ನನ್ನ ನಡೆಸು. ದೇವರ ಆತ್ಮನೇ ನಮ್ಮ ಮೇಲೆ ನೀ ಚಲಿಸಯ್ಯ. ಬರಿದಾಗಿರುವ ಕ್ರಮವಿಲ್ಲದೆ ಇರುವ ಎಲ್ಲವನ್ನು ಸರಿಪಡಿಸಯ್ಯ. ಬರಿದಾಗಿರುವ ಕ್ರಮವಿಲ್ಲದೆ ಇರುವ ಎಲ್ಲವನ್ನು ಸರಿಪಡಿಸಯ್ಯ. ಬರಿದಾಗಿರುವ ಕ್ರಮವಿಲ್ಲದೆ ಇರುವ ಎಲ್ಲವನ್ನು ಸರಿಪಡಿಸಯ್ಯ. ಎಲ್ಲವನ್ನು ಸರಿಪಡಿಸಯ್ಯ.
ಸ್ತೋತ್ರ ಕರ್ತನೆ, ಪರಿಶುದ್ಧನೇ, ಮಹೋನ್ನತನೇ, ಸ್ತೋತ್ರಯ. ಕ್ರಮವಿಲ್ಲದೆ ಇರುವಂಥ ಅಪ್ಪ ಬರಿದಾಗಿರುವಂಥ ಎಲ್ಲವನ್ನು ನೀನು ಕ್ರಮಪಡಿಸು. ಪವಿತ್ರಾತ್ಮ ದೇವರೇ, ನಿನ್ನ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಇರುವುದಕ್ಕಾಗಿ ಸ್ತೋತ್ರ. ನೀನು ನಮ್ಮ ಮಧ್ಯದಲ್ಲಿ ಚಲಿಸುವುದಕ್ಕಾಗಿ ಸ್ತೋತ್ರ ಕರ್ತನೆ. ಅಪ್ಪ ನಿನ್ನ ಕರಗಳಿಗೆ ನಮ್ಮನ್ನು ಒಪ್ಪಿಸಿ ಕೊಡ್ತಾ ಇದ್ದೇವಯ್ಯ ಕರ್ತನೆ. ಸ್ತುತಿ ಆರಾಧನೆ ನಿನ್ನ ಹಸ್ತಕ್ಕೆ ಒಪ್ಪಿಸಿ ಕೊಡ್ತಾ ಇದ್ದೇವೆ ಆತ್ಮನೇ. ಸ್ತೋತ್ರ ಘನಪಡಿಸುತ್ತೇವೆ, ನಿನ್ನ ನಾಮವನ್ನು ಮೇಲೆ ಕೆತ್ತುತ್ತೇವಯ್ಯ ಕರ್ತನೇ. ಸ್ತೋತ್ರ, ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ. ಮುಂದಿನ ವಾಕ್ಯ ಭಾಗದಿಂದ ನಮ್ಮೊಟ್ಟಿಗೆ ನೀನು ಮಾತನಾಡಯ್ಯ. ನಿನಗೆ ಮಾತ್ರ ಮಹಿಮೆ ಉಂಟಾಗಲಿ, ಯೇಸು ಕ್ರಿಸ್ತ ನಾಮದಲ್ಲಿ ತಂದೆ. ಆಮೇನ್ ಆಮೇನ್. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಿ. ಒಂದು ಅವಕಾಶವನ್ನು ಕೊಟ್ಟಿರುವಂಥ ಗಿಲ್ಗಾಲ್ ಸರ್ಕಲ್ ಆಫ್ ಸ್ಟೋನ್ ಎಲ್ಲ ತಂಡದವರಿಗೆ ನಾನು ವಂದನೆಯನ್ನು ಸಲ್ಲಿಸುತ್ತೇನೆ. ಈ ಸಮಯದಲ್ಲಿ ದೇವರ ವಾಕ್ಯವನ್ನು ನಾವು ನೋಡಿಕೊಳ್ಳೋಣ. ವಿಶೇಷವಾಗಿ ಈ ದಿನದಲ್ಲಿ ನಾವು ಯೋಸೇಫನ ಜೀವಿತದಲ್ಲಿರುವಂಥ ಕೆಲವೊಂದು ಸತ್ಯಾರ್ಥಗಳನ್ನು ನಾವು ನೋಡಿಕೊಳ್ಳೋಣ. ಯೋಸೇಫನ ಜೀವಿತದ ಕುರಿತಾಗಿ ಉದಯಕಾಲ ಸಮಯದಲ್ಲಿ ಪರಿಶುದ್ಧಾತ್ಮ ದೇವರು ನಮ್ಮೊಟ್ಟಿಗೆ ಕೆಲವೊಂದು ಸಂಗತಿಗಳನ್ನು ಆತನು ಮಾತನಾಡ್ತಾ ಇದ್ದಾನೆ. ಪ್ರೀತಿಯ ದೇವ ಜನರೇ, ನಾವು ನೋಡ್ತಾ ಇದ್ದೇವೆ ಯೋಸೇಫನ ಕುರಿತಾಗಿ ನಮ್ಮೆಲ್ಲರಿಗೂ ಬಹಳ ಚಿರಪರಿಚಿತವಾದಂಥ ವಾಕ್ಯ ಭಾಗ. ಅನೇಕ ಸತಿ ಆತನ ಕುರಿತಾಗಿ ನಾವು ತಿಳಿದುಕೊಂಡಿದ್ದೇವೆ ಮತ್ತು ಆತನ ಕುರಿತಾಗಿ ಅನೇಕ ಒಂದು ಆತ್ಮಿಕ ಸತ್ಯಗಳನ್ನು ನಾವು ಗ್ರಹಿಸಿಕೊಂಡಿದ್ದೇವೆ. ಪರಿಶುದ್ಧಾತ್ಮ ದೇವರು ಕೆಲವೊಂದು ಮಾತುಗಳನ್ನು ಈ ಒಂದು ದಿನದಲ್ಲಿ ನಮ್ಮೊಟ್ಟಿಗೆ ಮಾತನಾಡಲಿಕ್ಕಿದ್ದಾನೆ. ನಾವು ನೋಡ್ತಾ ಇದ್ದೇವೆ ಆದಿಕಾಂಡ 39ನೇ ಅಧ್ಯಾಯ. ನಾವು ಮೇಲೆ ಹೆಡ್ಲೈನನ್ನು ನಾವು ನೋಡಬೇಕಾದ್ರೆ, ಯೋಸೇಫ ನಂಬಿಕಸ್ಥನಾದದರಿಂದ ವೃದ್ಧಿಗೆ ಬಂದದ್ದು, ತರುವಾಯ ಅನ್ಯಾಯವಾಗಿ ಸೆರೆಯಲ್ಲಿ ಬಿದ್ದಿದ್ದು. ಆ ಸ್ಥಳದಲ್ಲಿ ನಾವು ನೋಡ್ತೇವೆ, ಯೋಸೇಫ ನಂಬಿಕಸ್ಥನಾಗಿದ್ದರಿಂದ ಆತನು ವೃದ್ಧಿಗೆ ಬಂದಿದ್ದು. ಯಾವ ರೀತಿಯಲ್ಲಿ ಯೋಸೇಫನ ಜೀವಿತದಲ್ಲಿ ಆತನು ಅಭಿವೃದ್ಧಿ ಆಗುತ್ತಾ ಬಂದಿದ್ದಾನೆ ಅನ್ನುವಂಥ ಒಂದು ಕೆಲವೊಂದು ಸಂಗತಿಗಳನ್ನು ಈ ದಿನದಲ್ಲಿ ನಾವು ಗ್ರಹಿಸಿಕೊಳ್ಳೋಣ. ನೋಡ್ರಿ, ಯಾವ ರೀತಿಯಲ್ಲಿ ಆತನ ಅಭಿವೃದ್ಧಿ ಆದನು, ದೇವರು ಯಾವ ರೀತಿಯಲ್ಲಿ ಆತನ ಹಂತ ಹಂತವಾಗಿ ಮೇಲಕ್ಕೆ ತೆಗೆದುಕೊಂಡು ಬಂದನು. ನಿಜವಾಗ್ಲೂ ಅಭಿವೃದ್ಧಿ ಅಂತ ಹೇಳಬೇಕಾದ್ರೆ ಅದು ಏನಾಗಿರ್ತದೆ ಎಂಬುದಾಗಿ ಪರಿಶುದ್ಧಾತ್ಮ ದೇವರು ಈ ದಿನದಲ್ಲಿ ನಿನ್ನೊಟ್ಟಿಗೆ ನನ್ನೊಟ್ಟಿಗೆ ಮಾತನಾಡಲಿಕ್ಕಿದ್ದಾನೆ. ನಾವು ನೋಡ್ತಾ ಇದ್ದೇವೆ 39ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ನೋಡಬೇಕಾದ್ರೆ, ಯೋಸೇಫನನ್ನ ತೆಗೆದುಕೊಂಡು ಹೋದ ಇಸ್ಮಾಯೇಲರು ಐಗುಪ್ತ ದೇಶಕ್ಕೆ ಸೇರಿದಾಗ ಒಬ್ಬ ಐಗುಪ್ತದವನು ಅವನನ್ನು ಅವರಿಂದ ಕ್ರಯಕ್ಕೆ ತೆಗೆದುಕೊಂಡನು. ಇವನು ಯಾರೆಂದರೆ ಫರೋಹನ ಉದ್ಯೋಗಸ್ಥನು, ಮೈಗಾವಲ್ನವನು, ದಳವಾಯಿಯೂ ಆಗಿದ್ದ ಪೋಟಿಫರನು. ನಾವು ನೋಡ್ತಾ ಇದ್ದೇವೆ ಯೋಸೇಫನ ಜೀವಿತದಲ್ಲಿ 11 ಮಂದಿ ಅಣ್ಣ ತಮ್ಮಂದಿರು ಆತನಿಗಿದ್ದರು. ಆ ಸಮಯದಲ್ಲಿ ನಾವು ನೋಡಬೇಕಾದ್ರೆ ನಮಗೆಲ್ಲರಿಗೂ ಗೊತ್ತು, ಆತನ ಕನಸನ್ನು ಕಾಣ್ತಾನೆ. ಕನಸನ್ನು ಕಾಣುವುದರಿಂದ ಅವರ ಅಣ್ಣ ತಮ್ಮಂದಿರು ಅವನ ಮೇಲೆ ಹೊಟ್ಟೆ ಕಿಚ್ಚನ್ನು ಪಟ್ಟು ಅವನನ್ನು ಗುಂಡಿ ಒಳಗೆ ಹಾಕ್ತಾರೆ. ಮತ್ತು ಅದರಿಂದ ಆತನನ್ನು ಮೇಲಕ್ಕೆ ಎತ್ತಿ ಆ ಒಂದು ಇಸ್ಮಾಯಿಲ್ ಜನಾಂಗಕ್ಕೆ ಆ ಒಂದು ಸ್ಥಳದಲ್ಲಿ ಬಂದಿರುವಂಥ ಐಗುಪ್ತ ದೇಶದ ಜನರಿಗೆ ಆತನನ್ನು ಮಾರಲಿಕ್ಕೆ ಕೊಡ್ತಾರೆ ಎಂಬುದಾಗಿ ನಾವು ನೋಡ್ತೇವೆ. ಆ ಸ್ಥಳದಲ್ಲಿ ನಾವು ನೋಡಬೇಕಾದ್ರೆ ಅವರಿಂದ ಐಗುಪ್ತ ದೇಶದವನಾದಂಥ ಪೋಟಿಫರನು ಆತನನ್ನು ಕೊಂಡುಕೊಳ್ತಾನೆಂಬುದಾಗಿ ನಾವು ನೋಡ್ತೇವೆ. ನೋಡ್ರಿ, ಇದು ಒಂದು ರೀತಿಯಲ್ಲಿ ಒಂದು ಲೆಕ್ಕದಲ್ಲಿ ನಾವು ನೋಡಬೇಕಾದ್ರೆ ಅದು ಯೋಸೇಫನ ಜೀವಿತದಲ್ಲಿ ಬಹಳ ಕಠಿಣವಾದಂಥ ಒಂದು ಸಮಯ ಎಂಬುದಾಗಿ ನಾವು ನೋಡಬಹುದು. ಯಾಕಂದರೆ ಸ್ವಂತವಾಗಿರುವಂಥ ಸ್ವಂತ ಜನರು ಆತನನ್ನು ತಿರಸ್ಕಾರ ಮಾಡಿದ್ರು, ಆತನನ್ನು ಗುಂಡಿ ಒಳಗೆ ಹಾಕಿದ್ರು ಎಂಬುದಾಗಿ ನಾವು ನೋಡ್ತೇವೆ. ಪ್ರೀತಿಯ ದೇವ ಜನರೇ, ನೋಡ್ರಿ, ಇಂಥ ಒಂದು ಕಠಿಣ ಪರಿಸ್ಥಿತಿಗಳಲ್ಲಿ ಕೂಡ ಯೋಸೇಫನು ಅಭಿವೃದ್ಧಿ ಆಗ್ತಾ ಇದ್ದಾನೆ. ನಾವು ಅಂದುಕೊಳ್ತೇವೆ ನಮ್ಮ ಸುತ್ತಮುತ್ತಲ ಎಲ್ಲ ಪರಿಸ್ಥಿತಿಗಳು ಸರಿ ಇದ್ದಾಗ ನಾವು ಅಭಿವೃದ್ಧಿ ಆಗ್ತೇವೆ ಎಂಬುದಾಗಿ.
ನಿಜವಾಗ್ಲೂ ದೇವರ ವಾಕ್ಯದ ಪ್ರಕಾರ ಅಭಿವೃದ್ಧಿ ಎಂಬುದಾಗಿ ಅನ್ನುವಾಗ ಅದು ಏನಾಗಿರ್ತದೆ ಎಂಬುದಾಗಿ ಒಂದು ಯೋಸೇಫನ ಜೀವಿತದಿಂದ ಪರಿಶುದ್ಧಾತ್ಮ ದೇವರು ನಮಗೆ ಕಳಿಸ್ಕೊಡ್ತಾ ಇದ್ದಾನೆ. ಪ್ರೀತಿಯ ದೇವಜನರೇ, ನೋಡ್ರಿ, ಆತನು ಬಹಳ ಇಕ್ಕಟ್ಟಿನಲ್ಲಿದ್ದಾನೆ. ಆತನು ಬಹಳ ಕಷ್ಟದ ಸಮಯದಲ್ಲಿ ಆತನ ಅದು ಹೋಗ್ತಾ ಇದ್ದಾನೆ. ಯಾಕಂದ್ರೆ ಆತನ ಕುಟುಂಬಸ್ಥರು, ಆತನ ಅಣ್ಣ ತಮ್ಮಂದಿರು, ಆತನ ತಂದೆ ಮತ್ತೆ ಆತನಿಗೆ ಸಂಬಂಧಪಟ್ಟಂತ ಆತನ ದೇಶವಾಗ್ಲಿ, ಆತನ ಜನರಾಗ್ಲಿ, ಆತನ ತಂದೆ ತಾಯಿ ಆಗ್ಲಿ, ಆತನ ಕುಟುಂಬದವರಾಗ್ಲಿ ಯಾರು ಕೂಡ ಆತನ ಜೊತೆಗೆ ಇಲ್ಲ. ಯಾಕಂದ್ರೆ ಆತನ ನಂಬಿದಂತ ತನ್ನ ಅಣ್ಣ ತಮ್ಮಂದರೆ ಆತನಿಗೆ ಮೋಸ ಮಾಡಿದ್ರೆ ಎಂಬುದಾಗಿ ನಾವು ನೋಡ್ತೇವೆ. ಅಲ್ಲಿ 2ನೇ ವಚನದಲ್ಲಿ ನಾವು ನೋಡಬೇಕಾದ್ರೆ, ಯೆಹೋವನು ಯೋಸೇಫನ ಸಂಗಡ ಇದ್ದಿದ್ದರಿಂದ ಅವನು ಏಳಿಗೆ ಆಗಿ ಎಂಬುದಾಗಿ ನಾವು ನೋಡ್ತೇವೆ. ಪ್ರೀತಿಯ ದೇವಜನರೇ, ನಾವು ಮೊದಲನೇದಾಗಿ ನಾವು ನೋಡಬೇಕಾದ್ರೆ ಆತನು ತುಂಬಾ ಇಕ್ಕಟ್ಟಿನಲ್ಲಿದ್ದಾನೆ, ಕಷ್ಟದ ಪರಿಸ್ಥಿತಿಯಲ್ಲಿದ್ದಾನೆ, ಬೇರೆ ದೇಶಕ್ಕೆ ಮಾರಲ್ಪಟ್ಟಿದ್ದಾನೆ, ಬೇರೆ ವ್ಯಕ್ತಿ ಆತನನ್ನು ಕೊಂಡುಕೊಂಡಿದ್ದಾನೆ. ಇಂಥ ಕಷ್ಟದ ಮಧ್ಯದಲ್ಲಿ ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಯೆಹೋವನು ಯೋಸೇಫನ ಸಂಗಡ ಇದ್ದದ್ದರಿಂದ ಅವನು ಏಳಿಗೆ ಆಗಿ ಎಂಬುದಾಗಿ ನಾವು ನೋಡ್ತೇವೆ. ನಾವು ನಿಜವಾಗ್ಲೂ ಅಭಿವೃದ್ಧಿ ಅಥವಾ ಏಳಿಗೆ ಎಂಬುದಾಗಿ ನಮ್ಮ ಜೀವಿತದಲ್ಲಿ ಅಥವಾ ನಾವು ನೋಡಬೇಕಾದ್ರೆ, ಆಧ್ಯಾತ್ಮಿಕ ಜೀವಿತದಲ್ಲಿ ನೋಡಬೇಕಾದ್ರೆ ಏಳಿಗೆ ಎಂಬುದಾಗಿ ಏನಂತ ನಾವು ನೋಡಬೇಕಾದ್ರೆ, ದೇವರು ನಮ್ಮ ಜೊತೆಗೆ ಇರುವಂಥದ್ದು. ಹಲ್ಲೆಲೂಯಾ. ದೇವರು ನಿನ್ನ ಜೊತೆಗೆ ಇರುವಂಥದ್ದು. ಅದು ಎಂಥ ಪರಿಸ್ಥಿತಿ ಆಗಿರ್ಬೋದು, ನೀನು ನಂಬಿದಂಥ ನಿನ್ನೆಲ್ಲ ಜನರು ನಿನ್ನನ್ನು ಕೈ ಬಿಟ್ಟು ಹೋಗಿರ್ಬೋದು, ನೀನು ತುಂಬ ಇಷ್ಟಪಡುವಂಥ ನಿನ್ನ ಜನರು, ನಿನ್ನ ರಕ್ತ ಸಂಬಂಧಿಕರು, ನಿನ್ನ ಒಡ ಹುಟ್ಟಿದವರು, ನಿನ್ನ ಅಣ್ಣ ತಮ್ಮಂದಿರು ನಿನಗೆ ಮೋಸ ಮಾಡಿರ್ಬೋದು. ಆ ಎಲ್ಲ ಮಧ್ಯದಲ್ಲಿ, ಆ ಎಲ್ಲ ಪರಿಸ್ಥಿತಿಗಳ ಮಧ್ಯದಲ್ಲಿ ನಾವು ನೋಡ್ತೇವೆ, ಇಲ್ಲಿ ಯೋಸೇಫನ ಜೀವಿತದಿಂದ ನಾವು ಕಲಿಯಬೇಕಾಗಿರುವಂಥ ಪಾಠ ಏನಪ್ಪ ಅಂದರೆ, ದೇವರು ನಮ್ಮ ಜೊತೆಗೆ ಇರುವಂಥದ್ದು ನಮಗೆ ಏಳಿಗೆ. ದೇವರು ನಮ್ಮ ಜೊತೆಗೇ ಇರುವಂಥದ್ದು ನಮಗೆ ನಿಜವಾಗ್ಲೂ ಅದು ಅಭಿವೃದ್ಧಿ ತರುವಂಥ ಸಂಗತಿ. ಪ್ರೀತಿಯ ದೇವಜನರೇ, ನೋಡ್ತೇವೆ ಆ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಯಾರೂ ಆತನ ಜೊತೆಗಿಲ್ಲ, ಯಾರ ರಕ್ತ ಸಂಬಂಧಿಕರಿಲ್ಲ, ಯಾರ ಒಡ ಹುಟ್ಟಿದವರಿಲ್ಲ, ಯಾರ ರಿಲೇಷನ್ಸು ಇಲ್ಲ, ಯಾರು ಕೂಡ ಇಲ್ಲ, ಆತನು ತನ್ನ ದೇಶದಲ್ಲಿ ಕೂಡ ಇಲ್ಲ. ಆದರೆ ಒಬ್ಬ ವ್ಯಕ್ತಿ ಆತನ ಜೊತೆಗಿದ್ದಾನೆ, ಆತನ ದೇವರು, ಆತನ ಯೆಹೋವನು ಯೋಸೇಫನ ಸಂಗಡ ಇದ್ದಿದ್ದರಿಂದ ಆತನು ಏಳಿಗೆ ಆಗ್ತಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ಯಾರ ಜೊತೆಗೆ ದೇವರಿರ್ತಾನೋ ಅವರ ಜೀವಿತ ಇದ್ದ ಹಾಗೆ ಇರುವುದಿಲ್ಲ. ಅವರು ಕಷ್ಟದಲ್ಲಿ ಇದ್ರು ಅವರ ಜೀವಿತ ಅಭಿವೃದ್ಧಿ ಆಗ್ತಾ ಇರ್ತದೆ. ನಾನು ಅಂದ್ಕೊಂಡಿರುವಂಥ ಯಾವ ಜನರು ಅವ್ರ ಜೊತೆಗೆ ಇಲ್ಲವಾದ್ರು ದೇವರು ಅವ್ರ ಜೊತೆಗಿರುವ ಕಾರಣಕ್ಕಾಗಿ ದೇವರು ಅವರನ್ನು ಅಭಿವೃದ್ಧಿ ಮಾಡ್ತಾನೆ. ಈ ಸ್ಥಳದಲ್ಲಿ ಯೋಸೇಫನು ಏಳಿಗೆ ಆಗ್ತಾ ಇದ್ದಾನೆ, ಆತನ ಅಭಿವೃದ್ಧಿ ಆಗ್ತಾ ಇದ್ದಾನೆ. ನಿಜವಾದ ಅಭಿವೃದ್ಧಿ, ನಿಜವಾದ ಏಳಿಗೆ ನಮ್ಮ ಜೀವಿತದಲ್ಲಿ ಏನಪ್ಪ ಅಂದರೆ, ದೇವರು ನಮ್ಮ ಜೊತೆಗೆ ಇರುವಂಥದ್ದು. ಹಲ್ಲೆಲೂಯಾ. ಪ್ರೀತಿಯ ದೇವರ ಮಗನೇ, ಪ್ರೀತಿಯ ದೇವರ ಮಗಳೇ, ಈ ದಿನದಲ್ಲಿ ನಾನು ಆಶೀರ್ವದಿಸಲ್ಪಟ್ಟಿದ್ದೇನೆ, ನಾನು ಅಭಿವೃದ್ಧಿಯಲ್ಲಿದ್ದೇನೆ, ನಾನು ಏಳಿಗೆ ಆಗ್ತಾ ಇದ್ದೇನೆ ಅಂದರೆ ದೇವರು ನಿನ್ನ ಜೊತೆಗೆ ಇದ್ದಾರಾ? ನಿಜವಾದ ಆಶೀರ್ವಾದದಲ್ಲಿ ನೀನು ನೆಲೆಗೊಂಡಿದ್ಯಾ ಎನ್ನುವಂಥ ಸಂಗತಿಯನ್ನು ಈ ದಿನ ನೀನು ಗಮನಿಸಬೇಕು, ಈ ದಿನ ನೀನು ನೋಡಿಕೊಳ್ಳಬೇಕು. ಒಂದು ವೇಳೆ ಆ ಪರಿಸ್ಥಿತಿ, ಆ ಅನುಭವ, ದೇವರು ನಮ್ಮ ಜೊತೆಗೆ ಇದ್ದಾನೆ ಅನ್ನುವಂಥ ಅನುಭವ ನಮಗೆ ಇಲ್ಲವಾದರೆ, ನಮಗೆಲ್ಲ ಇರಬಹುದು, ಎಲ್ಲ ಕಾರು, ಬಂಗ್ಲೆ, ಫೋನು, ಬೇರೆ ಎಲ್ಲ ಸಂಗತಿಗಳು, ಎಲ್ಲ ಆಶೀರ್ವಾದಗಳು ನಮ್ಮ ಜೊತೆಗೆ ಇರ್ಬೋದು. ಆದರೆ ದೇವರು ನಮ್ಮ ಜೊತೆಗೆ ಇಲ್ಲದೆ ಇದ್ದರೆ ಅದು ನಿಜವಾದ ಆಶೀರ್ವಾದ ಅಲ್ಲ, ನಿಜವಾದ ಏಳಿಗೆ ಅಲ್ಲ. ಪ್ರೀತಿಯ ದೇವರ ಮಕ್ಕಳೇ, ನೀನು ನಿಜವಾದ ಆಶೀರ್ವಾದ ಬೇಕಾದರೆ, ನೀನು ನಿಜವಾದ ಏಳಿಗೆ ಬೇಕಾದರೆ, ಅಭಿವೃದ್ಧಿ ಬೇಕಾದರೆ ದೇವರು ನಿನ್ನ ಜೊತೆಗಿದ್ದಾನ? ಒಂದು ಸಾರಿ ನೀನು ಪರೀಕ್ಷೆ ಮಾಡಿಕೊ, ಒಂದು ಸಾರಿ ನೀನು ತಿಳಿದುಕೋ, ಒಂದು ಸಾರಿ ದೇವರು ನನ್ನ ಸಂಗಡ ಇದ್ದಾನ ಎಂಬುದಾಗಿ ನೀನು ತಿಳ್ಕೊ. ಯಾಕಂದರೆ ದೇವರು ನಮ್ಮ ಜೊತೆಗೆ ಇರುವಾಗ ಅದು ಅಭಿವೃದ್ಧಿ. ದೇವರು ನಮ್ಮ ಜೊತೆಗಿರುವಾಗ, ಯಾರು ನನ್ನವರು ಅನ್ಕೊಂಡವರು ನಮ್ಮ ಜೊತೆಗೆ ಇಲ್ಲದೆ ಇರುವಾಗಲೂ ನಾವು ಸಂತೋಷವಾಗಿ ಸಮಾಧಾನಕರವಾಗಿ ಇರಲಿಕ್ಕೆ ಆಗ್ತದೆ. ಪ್ರೀತಿಯ ದೇವಜನರೇ, ಈ ಸ್ಥಳದಲ್ಲಿ ನಾವು ನೋಡಬೇಕಾದ್ರೆ ಯೆಹೋವನು ಯೋಸೇಫನ ಸಂಗಡ ಇದ್ದಿದ್ದರಿಂದ ಅವನು ಏಳಿಗೆ ಆದನು, ಆತನ ಜೀವಿತ ಅಭಿವೃದ್ಧಿ ಆಯಿತು. ಯಾವ ರೀತಿಯಾದಂಥ ಅಭಿವೃದ್ಧಿ ಇದು? ಯಾವ ರೀತಿಯಾದಂಥ ಅಭಿವೃದ್ಧಿ? ಏನು ಆತನಿಗೆ ಭಾಳ ಹಣ ಬಂತ, ಆತನಿಗೆ ಬೇರೆ ಏನೆಲ್ಲ ಸಂಪತ್ತು ಸಿಕ್ತಿತ್ತ? ನಾವು ನೋಡಿಕೊಳ್ಳೋಣ. ಪ್ರೀತಿಯ ದೇವಜನರೇ, ನಿಜವಾದ ಅಭಿವೃದ್ಧಿ ಏನೆಂಬುದಾಗಿ ನಾವು ನೋಡುವಾಗ, ಆತನು ಏಳಿಗೆ ಆಗಿ ಐಗುಪ್ತನಾದ ತನ್ನ ದನೆಯ ಮನೆಯೊಳಗೆ ಸೇವಕನಾದನು. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೇವೆ, ಆ ದನೆಯ ಮನೆಯೊಳಗೆ
ಸೇವಕನಾದನೆಂಬುದಾಗಿ. ಹಲ್ಲೆಲೂಯ. ಸೇವಕನಾಗುವಂಥದ್ದು ಇದೆ ಅಂತ ಆಶೀರ್ವಾದ, ಇದು ಅಂತ ಅಭಿವೃದ್ಧಿ ಅಂತ ನಮ್ಗೆ ಅನಿಸಿರ್ಬೋದು. ಪ್ರೀತಿಯ ದೇವರ ಮಗಳೇ, ನೀನು ನಿಜವಾದ ಅಭಿವೃದ್ಧಿ ಆಗುವುದಾದರೆ ನೀನು ಒಬ್ಬರ ಕೈ ಕೆಳಗೆ ತಗ್ಗಿಸ್ಕೊಂಡು ನೀನು ಕೆಲಸ ಮಾಡ್ತೀಯ. ದೇವರು ನಿನ್ನ ಜೊತೆಗಿರುವಾಗ ನಿಜವಾದ ಅಭಿವೃದ್ಧಿ ಏನಪ್ಪ ಅಂತಂದರೆ ನಾವು ತಗ್ಗಿಸಿಕೊಂಡು ಒಬ್ಬರ ಕೆಳಗೆ, ಒಬ್ಬರ ಒಂದು ಯಜಮಾನನ ಕೆಳಗೆ ನಾವು ತಗ್ಗಿಸಿಕೊಂಡು ನಾವು ಕೆಲಸ ಮಾಡುವಂಥದ್ದು, ಅದು ಏಳಿಗೆ, ಅದು ಅಭಿವೃದ್ಧಿ ಎಂಬುದಾಗಿ ನಾವು ಕಾಣ್ತೇವೆ. ನೋಡ್ರಿ, ಯೋಸೇಫನು ಆತನು ಆತನ ಜೊತೆಗಿರುವ ಕಾರಣಕ್ಕಾಗಿ ಆತನ ಎಷ್ಟಾಗಿ ತಗ್ಗಿಸ್ಕೊಂಡಂದ್ರೆ ಆತನ ಸೇವಕನಾಗಿದ್ದನೆಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಆ ದೇಶದಲ್ಲಿ ಯಾರು ಕೂಡ ಇಲ್ಲ, ಆತನಿಗೆ ಪರಿಚಯಸ್ಥರು ಯಾರಿಲ್ಲ, ನಾನು ಅನ್ಕೊಳ್ಳುವಂಥ ಯಾವ ಜನರು ಇಲ್ಲ. ಆದರೂ ದೇವರು ಆತನ ಜೊತೆಗೆ ಇರುವ ಕಾರಣಕ್ಕಾಗಿ ಆತನು ಅಭಿವೃದ್ಧಿ ಹೊಂದುತ್ತಾ ಇದ್ದಾನೆ, ಆತನು ಏಳಿಗೆ ಆಗ್ತಾ ಇದ್ದಾನೆ, ಆತನು ಸೇವಕನಾಗ್ತಾ ಇದ್ದಾನೆ, ಆತನು ತನ್ನನ್ನು ತಾನು ತಗ್ಗಿಸಿಕೊಳ್ತಾ ಇದ್ದಾನೆ. ಮತ್ತೆ ನಾವು ನೋಡ್ತಾ ಇದ್ದೀವಿ, ದೇವರು ನನ್ನ ಜೊತೆಗಿದ್ದಾನೆ, ದೇವರು ನನ್ನ ಸಂಗಡ ಇದ್ದಾನೆ. ಬಹಳ ಜನರಲ್ಲಿ ನೋಡಬೇಕಾದ್ರೆ ಅವ್ರಿಗೆ ಒಂದು ವಿಧವಾದಂಥ ಆತ್ಮಿಕ ಗರ್ವ ಬರ್ತದೆ. ಆದರೆ ಇದು ಆತ್ಮಿಕ ಗರ್ವಕ್ಕೆ ಸಂಬಂಧಪಟ್ಟದ್ದಲ್ಲ. ಯಾವಾಗ ದೇವರು ನಿನ್ನ ಜೊತೆಗೆ ಇರುವಾಗ ನೀನು ಅಭಿವೃದ್ಧಿ ಆಗ್ತೀಯೋ, ನೀನು ಅಲ್ಲಿ ತಗ್ಗಿಸಿಕೊಳ್ತೀಯ. ಯಾವಾಗ ನಾವು ಅಭಿವೃದ್ಧಿ ಆಗ್ತೀವೋ, ಪ್ರೀತಿಯ ದೇವರ ಮಕ್ಕಳೇ, ನಾವು ತಗ್ಗಿಸಿಕೊಳ್ಬೇಕು, ನಮ್ಮನ್ನು ನಾವು ತಗ್ಗಿಸಿಕೊಳ್ಬೇಕು. ದೇವರ ವಾಕ್ಯ ಹೇಳ್ತದೆ, ನಮ್ಮನ್ನು ನಾವು ತಗ್ಗಿಸಿಕೊಳ್ಳುವಾಗ ಕರ್ತನ ನಮ್ಮನ್ನು ಮೇಲಕ್ಕೆ ತೆಗೆದುಕೊಂಡು ಬರ್ತಾನೆ ಎಂಬುದಾಗಿ. ನೋಡ್ರಿ, ಎಲ್ಲ ಇಕ್ಕಟ್ಟಿನ ಪರಿಸ್ಥಿತಿಗಳಲ್ಲಿ, ಇಕ್ಕಟ್ಟಿನ ಮಧ್ಯದಲ್ಲಿ ದೇವರು ಆತನ ಜೊತೆಗೆ ಇದ್ದಾನೆ. ನಾವು ಓದಬೇಕಾದ್ರೆ, ನಾವು ಗಮನಿಸಬೇಕಾದ್ರೆ ಯಾವ ಪರಿಸ್ಥಿತಿಗಳು ಯೋಸೇಫನ ಜೀವಿತದಲ್ಲಿ ಸರಿಯಾಗಿ ಕಂಡು ಬರ್ತಿಲ್ಲ, ಆದರೂ ದೇವರ ಅವನ ಜೊತೆಗೆ ಇದ್ದಾನೆ. ನಾವು ಕೆಲವೊಂದ್ಸತಿ ಅಂದ್ಕೊಳ್ತೇವೆ ಎಲ್ಲ ಪರಿಸ್ಥಿತಿಗಳು ಚೆನ್ನಾಗಿರಬೇಕು, ಸಮಾಧಾನಕರವಾಗಿರಬೇಕು, ನನ್ನವರು ಅಂದ್ಕೊಂಡವರೆಲ್ಲರೂ ನನ್ನ ಜೊತೆಗೆ ಇರಬೇಕು ಅಂತ ನಾವು ಅಂದ್ಕೊಳ್ತೇವೆ. ಅದು ನಿಜವಾದ ಅಭಿವೃದ್ಧಿ ಅಲ್ಲ. ಯಾರು ಇಲ್ಲದೆ ಇರುವಾಗ ದೇವರು ನಿನ್ನ ಜೊತೆಗಿರ್ತಾನಲ್ಲ, ಅದು ನಿಜವಾದ ಅಭಿವೃದ್ಧಿ, ಅದು ನಿಜವಾದ ಆಶೀರ್ವಾದ, ಅದು ನಿಜವಾದ ಏಳಿಗೆ. ಯಾವಾಗ ನಾವು ಅಭಿವೃದ್ಧಿ ಆಗ್ತೀವೋ, ನಮ್ಮನ್ನು ನಾವು ಒಬ್ಬರ ಕೈ ಕೆಳಗೆ ನಮ್ಮನ್ನು ನಾವು ತಗ್ಗಿಸಿಕೊಳ್ತೇವೆ. ತಗ್ಗಿಸಿಕೊಂಡು ಕೆಲಸ ಮಾಡುವಂಥದ್ದು, ತಗ್ಗಿಸಿಕೊಂಡು ನಾವು ನಡೆದುಕೊಳ್ಳುವಂಥದ್ದು, ತಗ್ಗಿಸಿಕೊಂಡು ಜೀವಿಸುವಂಥದ್ದು, ತಗ್ಗಿಸುವಿಕೆ ಜೀವಿತದಲ್ಲಿ ನಾವು ನಡೆದುಕೊಳ್ಳುವಂಥದ್ದು, ಅದು ನಿಜವಾದ ಅಭಿವೃದ್ಧಿ ಎಂಬುದಾಗಿ ನಾವು ನೋಡ್ತೇವೆ. ಪ್ರೀತಿಯ ದೇವರ ಮಕ್ಕಳೇ, ಈ ಸ್ಥಳದಲ್ಲಿ ನಾವು ನೋಡುವಾಗ ಯೋಸೇಫನು ಆ ಪೋಟಿಫರನ ದನಿಯ ಮನೆಯೊಳಗೆ ಸೇವಕನಾದನೆಂಬುದಾಗಿ ನಾವು ನೋಡ್ತೇವೆ. ಅದೇ 3ನೇ ವಚನದಲ್ಲಿ ನಾವು ನೋಡುವಾಗ, ಯೆಹೋವನು ಯೋಸೇಫನ ಸಂಗಡವಿದ್ದು ಅವನು ಮಾಡುವ ಕೆಲಸವನ್ನೆಲ್ಲ ಸಫಲವಾಗುವಂತೆ ಮಾಡುತ್ತಾನೆ. ಹಲ್ಲೆಲೂಯ. ನಾವು ನೋಡ್ತಾ ಇದ್ದೇವೆ, ದೇವರು ನಮ್ಮ ಜೊತೆಗೆ ಇದ್ದರೆ, ದೇವರು ನಿನ್ನ ಜೊತೆಗೆ ಇದ್ದರೆ ನಿನ್ನ ಎಲ್ಲ ಕೆಲಸಗಳನ್ನು ಆತನ ಆಶೀರ್ವಾದ ಮಾಡ್ತಾನೆ, ಆತನು ಸಫಲ ಮಾಡ್ತಾನೆ. ನೋಡ್ರಿ, ಇಕ್ಕಟ್ಟಿನ ಪರಿಸ್ಥಿತಿಗಳ ಮಧ್ಯದಲ್ಲಿ ದೇವರು ಯೋಸೇಫನ ಸಂಗಡ ಇರುವ ಕಾರಣಕ್ಕಾಗಿ ಆತನು ಮಾಡುವ ಎಲ್ಲ ಕೆಲಸದಲ್ಲಿ ಸಫಲತೆಯನ್ನು ಹೊಂದಿದನು. ಹಲ್ಲೆಲೂಯ. ಆತನು ಮಾಡುವ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಆತನು ಸಾಫಲ್ಯವನ್ನು ಕಾಣ್ತಾ ಇದ್ದನು. ಪ್ರೀತಿಯ ದೇವರ ಮಕ್ಕಳೇ, ನೀನು ನಿನ್ನ ಕೆಲಸದಲ್ಲಿ ಸಫಲತೆಯನ್ನು ಹೊಂದುತ್ತಾ ಇದೆಯಾ? ಒಂದು ಸಾರಿ ಯೋಚನೆ ಮಾಡು, ಒಂದು ಸಾರಿ ನಿನ್ನನ್ನು ಪರೀಕ್ಷೆ ಮಾಡಿಕೊ. ಒಂದು ವೇಳೆ ಆ ಸಕ್ಸಸ್, ಆ ಒಂದು ಸಾಫಲ್ಯತೆ ನಿನಗಿಲ್ಲದಿದ್ದರೆ, ದೇವರು ನಿನ್ನ ಜೊತೆಗೆ ನಿಜವಾಗ್ಲೂ ಇದ್ದಾರಾ, ನಾನು ದೇವರ ಜೊತೆಗೆ ಇದ್ದೇನಾ ಅನ್ನುವಂಥ ಒಂದು ಸಂಗತಿಯನ್ನು ನೀನು ಗಮನಿಸಿಕೊಳ್ಬೇಕು. ನೀನು ಒಂದು ವೇಳೆ ಆ ಸಂಬಂಧದಲ್ಲಿ, ಸರಿಯಾದ ಸಂಬಂಧ, ದೇವರೊಟ್ಟಿಗೆ ಸರಿಯಾದ ಸಂಬಂಧದಲ್ಲಿ ನಾವು ಇಲ್ಲದೆ ಇರುವಾಗ, ತಿರುಗಿ ನಮ್ಮ ಆತ್ಮಿಕ ಜೀವಿತದಲ್ಲಿ ನಮ್ಮನ್ನು ಪರೀಕ್ಷೆ ಮಾಡಿಕೊಂಡು ದೇವರೊಟ್ಟಿಗೆ ನಾವು ಸಮಾಧಾನ ಪಡಿಸಿಕೊಂಡು, ದೇವರ ಒಂದು ಕರುವಿಕೆಯಲ್ಲಿ ದೇವರು ನಮಗಿಟ್ಟಿರುವಂಥ ಸಂಗತಿಗಳಲ್ಲಿ ನಾವು ನೆಲೆಗೊಂಡು ಕರ್ತನ ಸನ್ನಿಧಾನದಲ್ಲಿ ನಾವು ಸಮಯವನ್ನು ಕಳೆಯಬೇಕೆಂಬುದಾಗಿ ಕರ್ತನ ದಿನದಲ್ಲಿ ನಮ್ಮೊಟ್ಟಿಗೆ ಎಚ್ಚರಿಕೆ ಮಾತುಗಳನ್ನು ಕೊಡ್ತಾ ಇದ್ದಾನೆ. ಆತನು ನಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದಾನೆ. ಈ ಸ್ಥಳದಲ್ಲಿ ಯೋಸೇಫನ ಜೀವಿತದಲ್ಲಿ ನೋಡುವಾಗ, ಯೋಸೇಫನ ಎಲ್ಲ ಕೈಗಳ ಕೆಲಸವನ್ನ, ಆತನ ಒಂದು ಕೆಲಸವನ್ನೆಲ್ಲ ದೇವರು ಸಫಲ ಮಾಡ್ತಾ ಇದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ಯಾಕಂದ್ರೆ ದೇವರ ಅವನ
ಜೊತೆಗೆ. ಅವನು ಯಾವ ಕೆಲಸ ಮಾಡಿದ್ರು ಅದು ಸಫಲನೇ, ಯಾವ ಕೆಲಸಕ್ಕೆ ಕೈ ಹಾಕಿದ್ರು ಅದು ಸಫಲನೇ ಆಗ್ತಿದ್ದು, ಯಾವುದು ಕೂಡ ಫೇಲ್ಯೂರ್ ಆಗ್ತಾ ಇರಲಿಲ್ಲ. ಪ್ರೀತಿಯ ದೇವರ ಜನರೇ, ನಿನ್ನ ಜೊತೆಗೆ ದೇವರಿರುವುದಾದ್ರೆ ಈ ದಿನದಲ್ಲಿ ನೀನು ಕೈ ಹಾಕುವ ಪ್ರತಿ ಕೆಲಸವನ್ನೆಲ್ಲ ಆತನು ಆಶೀರ್ವಾದ ಮಾಡ್ತಾನೆ. ಹಲ್ಲೆಲೂಯಾ. ನಾವು ನೋಡ್ತೇವೆ ಆ ಒಂದು ಸ್ಥಳದಲ್ಲಿ ನಾವು ನೋಡಬೇಕಾದ್ರೆ ಸಫಲವಾಗುತ್ತಾನೆ. ಯೆಹೋವನು ಯೋಸೇಫನ ಸಂಗಡವಿದ್ದು ಅವನು ಮಾಡುವ ಕೆಲಸವನ್ನೆಲ್ಲ ಸಫಲವಾಗುವಂತೆ ಮಾಡುತ್ತಾನೆಂದು ಅವನ ದನಿಯು ತಿಳಿದು ಅವನ ಮೇಲೆ ದಯೆ ಇಟ್ಟು ಅವನನ್ನು ಸ್ವಂತ ಸೇವಕನಾಗಿ ನೇಮಿಸಿಕೊಂಡನು. ಹಲ್ಲೆಲೂಯಾ. ಸ್ವಂತ ಸೇವಕನಾಗಿ ಅಂದ್ರೆ ಪರ್ಸನಲ್ ಸೆಕ್ರೆಟರಿ ಅಂತ ಹೇಳ್ಬೋದು. ಆತನ ಮನೆಯ ಮೇಲೆ ಒಂದು ಅಧಿಕಾರಿಯನ್ನಾಗಿ ಯೋಸೇಫನನ್ನ ನೇಮಿಸ್ತಿದ್ದಾನೆ. ಯಾರು ಗಮನಿಸ್ತಿದ್ದಾರೆ? ದೇವರು ನಿಜವಾಗ್ಲೂ ನಿನ್ನ ಜೊತೆಗಿದ್ರೆ, ನಮ್ಮ ಜೊತೆಗಿರುವಂತ ಅನೇಕರು ಅದನ್ನ ಗಮನಿಸ್ತಾರೆ. ನೋಡ್ರಿ, ಆತನ ಕೈ ಹಾಕುವ ಪ್ರತಿ ಕೆಲಸವನ್ನೆಲ್ಲ ಸಫಲ ಮಾಡ್ತಾನೆ ದೇವರಂತ. ಆ ಅನ್ಯ ದೇಶಸ್ಥನಾಗಿರುವಂತ, ಅನ್ಯ ಜನಾಂಗದವನಾಗಿರುವಂತ ಆ ಫೋಟಿಫರನ್ನು ಗಮನಿಸಿದನೆಂಬುದಾಗಿ ನಾವು ನೋಡ್ತಾ ಇದ್ದೇವೆ. ನಿಜವಾಗ್ಲೂ ನಿನ್ನ ಜೊತೆಗೆ ನನ್ನ ಜೊತೆಗೆ ದೇವರು ಇರುವುದಾದ್ರೆ, ನಮ್ಮ ಸಂಗಡ ದೇವರು ಇರುವುದಾದ್ರೆ, ಬೇರೆ ಅವರು ಅದನ್ನ ಗಮನಿಸ್ತಾರೆ. ನಿನ್ನೊಳಗೆ ದೇವರು ಇರುವುದಾದ್ರೆ, ನಿನ್ನೊಳಗೆ ದೇವರ ಪ್ರಸನ್ನತೆ ಇರುವುದಾದ್ರೆ, ದೇವರೊಟ್ಟಿಗೆ ನೀನಿರುವುದಾದ್ರೆ, ಅದು ಇನ್ನೂ ಬೇರೆ ಜನರು ಕೂಡ ಅದನ್ನ ಗಮನಿಸ್ತಾರೆ. ಬೇರೆ ಅನ್ಯ ಜನರು ಕೂಡ ಅದನ್ನ ಅಬ್ಸರ್ವ್ ಮಾಡ್ತಾರೆ. ಬೇರೆ ಅನ್ಯ ಜನರು ಕೂಡ ಅದನ್ನ ಗುರ್ತಿಸ್ತಾರೆ ಎಂಬುದಾಗಿ ನಾವು ಗಮನಿಸಿಕೊಳ್ಳಬೇಕು. ಒಂದು ವೇಳೆ ನಿನ್ನ ವಿಷಯದಲ್ಲಿ ಈ ರೀತಿಯಾಗಿ ಆಗ್ತಾ ಇದೆಯಾ, ನನ್ನ ವಿಷಯದಲ್ಲಿ ಈ ರೀತಿಯಾಗಿ ಆಗ್ತಾ ಇದೆಯಾ, ನನ್ನ ಜೊತೆಗೆ ದೇವರಿದ್ದಾನೆ ಅನ್ನುವಂಥ ಸಂಗತಿ ಇನ್ನು ಇತರರು ಅದನ್ನ ಗಮನಿಸ್ತಾ ಇದ್ದಾರ, ಗುರ್ತಿಸ್ತಾ ಇದ್ದಾರ? ಈ ದಿನದಲ್ಲಿ ನಮಗೆ ನಾವು ಪರೀಕ್ಷೆ ಮಾಡಿಕೊಳ್ಳಬೇಕು. ಪ್ರೀತಿಯ ದೇವರ ಮಗಳೇ, ಯೋಸೇಫನ ಸಂಗಡ ದೇವರು ಇರುವುದನ್ನ ಆ ಒಂದು ಫೋಟಿಫರನು ಗಮನಿಸಿದನೆಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಆತನ ಸಂಗಡ ದೇವರಿದ್ದಾನೆಂಬುದಾಗಿ ಆ ಅನ್ಯ ದೇಶಸ್ಥನು, ಐಗುಪ್ತ ದೇಶದವನು, ಆ ದೇಶದವನು ಅರಿತುಕೊಂಡನೆಂಬುದಾಗಿ ನಾವು ನೋಡ್ತೇವೆ. ನೀನು ಹೋಗಿ ಏನೋ ಸುವಾರ್ತೆ ಸಾರಬೇಕಾಗಿರುವಂತ ಅವಶ್ಯಕತೆ ಇಲ್ಲ. ನೀನು ಹಾಗೆ ಹೀಗೆ ದೇವರ ಬಗ್ಗೆ ಏನೂ ಹೇಳುವಂತ ಅವಶ್ಯಕತೆ ಇಲ್ಲ. ನೀನು ನಿಜವಾಗ್ಲೂ ದೇವರೊಟ್ಟಿಗೆ, ದೇವರ ಪ್ರಸನ್ನತೆಯಲ್ಲಿ ಸಮಯವನ್ನು ಕಳೆಯುತ್ತಾನೆ, ದೇವರ ಜೊತೆಗೆ ಇರುವುದಾದ್ರೆ ಖಂಡಿತವಾಗ್ಲೂ ಬೇರೆ ಅವರು ಅದನ್ನ ಗಮನಿಸ್ತಾರೆ. ಬೇರೆ ಜನರು ಅದನ್ನ ನೋಡ್ತಾರೆ. ಬೇರೆ ಜನರು ನಿನ್ನೊಟ್ಟಿಗಿರುವಂತ ದೇವರನ್ನ, ನಿನ್ನೊಟ್ಟಿಗಿರುವಂತ ಸಾಫಲ್ಯತೆಯನ್ನ, ನಿನ್ನ ಸಕ್ಸಸ್ ಅನ್ನ ಗಮನಿಸಿ ನಿಜವಾಗ್ಲೂ ಇವರು ದೇವರ ಮಕ್ಕಳೇ ಎಂಬುದಾಗಿ ಅವರು ಅರಿತುಕೊಳ್ತಾರೆ. ಪ್ರೀತಿಯ ದೇವರ ಮಕ್ಕಳೇ, ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೇವೆ ಆ ಒಂದು ವಚನದಲ್ಲಿ, ಅವನ ದನಿಯು ತಿಳಿದು ಇವನು ಮಾಡುವ ಕೆಲಸವನ್ನೆಲ್ಲ ಸಫಲವಾಗುವಂತೆ ದೇವರು ಮಾಡುತ್ತಾನೆಂದು ಅವನ ದನಿಯು ತಿಳಿದು ಅವನ ಮೇಲೆ ದಯೆ ಇಟ್ಟು ಅವನನ್ನು ಸ್ವಂತ ಸೇವಕನಾಗಿ ನೇಮಿಸಿಕೊಂಡನು. ಇದಲ್ಲದೆ ಆ ದನಿಯು ಅವನಿಗೆ ತನ್ನ ಮನೆಯಲ್ಲಿ ಪಾರುಪತ್ಯವನ್ನು ಕೊಟ್ಟು ತನ್ನ ಆಸ್ತಿಯನ್ನೆಲ್ಲ ಅವನ ವಶಕ್ಕೆ ಒಪ್ಪಿಸಿದನು. ಅವನು ಯೋಸೇಫನನ್ನು ತನ್ನ ಮನೆಯ ಮೇಲೆ, ಆಸ್ತಿಯ ಮೇಲೆ ಅಧ್ಯಕ್ಷನಾಗಿ ಇಟ್ಟ ಅಂದಿನಿಂದ ಯೆಹೋವನು ಯೋಸೇಫನ ನಿಮಿತ್ತವಾಗಿ ಆ ಐಗುಪ್ತನ ಮನೆಯನ್ನು ಅಭಿವೃದ್ಧಿಗೆ ತಂದನು. ಹಲ್ಲೆಲೂಯಾ. ಇಲ್ಲಿ ಇನ್ನೊಂದು ಸಾರಿ ನಾವು ನೋಡ್ತೇವೆ, ಯೆಹೋವನು ಯೋಸೇಫನ ನಿಮಿತ್ತವಾಗಿ. ಹಲ್ಲೆಲೂಯಾ. ಅಲ್ಲಿ ನೋಡ್ತಾ ಇದ್ದೇವೆ ಯಾವ ರೀತಿಯಲ್ಲಿ ಯೋಸೇಫನ ಜೀವಿತದಲ್ಲಿ ದೇವರಿರುವ ಕಾರಣ ಅಭಿವೃದ್ಧಿ ಹೊಂದುತ್ತಾ ಇದ್ದಾನೆ. ಮೊದಲು ಸೇವಕನಾದನು, ಆಮೇಲೆ ಪರ್ಸನಲ್ ಸೆಕ್ರೆಟರಿ ಆದನು. ಆತನು ಎಲ್ಲಾ ಸೇವಕರಲ್ಲಿ ಒಬ್ಬ ಸೇವಕನು ಮೊದಲನೇದಾಗಿ ಆಗಿದ್ದ. ಆಮೇಲೆ ಆ ಒಂದು ಫೋಟಿಫರ್ಗೆ ಪರ್ಸನಲ್ ಸೆಕ್ರೆಟರಿ ಆದ. ಈಗ ನೋಡ್ತಾ ಇದ್ದೇವೆ ಆ ಇಡೀ ಮನೆಯ ಮೇಲೆ ಆತನ ಅಧ್ಯಕ್ಷನನ್ನಾಗಿ ಅಲ್ಲಿ ಆತನ ನೇಮಕ ಮಾಡುವುದನ್ನು ನಾವು ನೋಡ್ತಾ ಇದ್ದೇವೆ. ಎಷ್ಟೇ ಕಷ್ಟದ ಪರಿಸ್ಥಿತಿಯಲ್ಲಿ ಆಗಿರ್ಬೋದು ಪ್ರೀತಿಯ ದೇವರ ಮಕ್ಕಳೇ, ನಿನ್ನನ್ನು ಎಲ್ಲೇ ಹಾಕಿರ್ಬೋದು, ನೀನು ಎಲ್ಲೇ ಇರ್ಬೋದು. ಇದು ನನ್ನ ಜನರು ಇರುವಂತ ಸ್ಥಳದಲ್ಲ, ನಾನು ಇರಬೇಕಾಗಿರುವಂತ ಸ್ಥಳ ಅಲ್ಲ ಅಂತ ನೀನು ಅನ್ಕೊಳ್ತಿರ್ಬೋದು. ನಿನ್ನ ಜೊತೆಗೆ ದೇವರು ಇರುವುದಾದ್ರೆ ಆ ಸ್ಥಳದಲ್ಲಿ ದೇವರು ನಿನ್ನನ್ನು ಅಭಿವೃದ್ಧಿ ಮಾಡ್ತಾನೆ. ಯಾರ ಜೊತೆಗೆ ದೇವರು ಇರ್ತಾನೋ ಅವರು ಸುಮ್ಮನೆ ಇರ್ಲಿಕ್ಕೆ ಆಗೋದಿಲ್ಲ. ಅವರ ಜೀವಿತ ಏಳಿಗೆ ಆಗ್ತದೆ, ಅವರ ಜೀವಿತ ಅಭಿವೃದ್ಧಿ ಆಗ್ತದೆ, ಅವರು ಮೇಲಕ್ಕೆ ಹೋಗ್ತಾನೆ ಇರ್ತಾರೆ. ನಾವು ನೋಡ್ತೇವೆ ಆತನು ಒಂದು ಚಿಕ್ಕ ಕೆಲಸದಲ್ಲಿ ಎಲ್ಲಾ ಸೇವಕರಲ್ಲಿ ಮೊದಲನೇದಾಗಿ ಸೇವಕನಾದನು
ಇದ್ದನೆಂಬುದಾಗಿ ನಾವು ನೋಡ್ತೇವೆ. ಆಮೇಲೆ ಆ ಒಂದು ಫೋರ್ಟಿಫರನಿಗೆ ಒಂದು ಪರ್ಸನಲ್ ಸೆಕ್ರೆಟರಿ ಆದ. ಆಮೇಲೆ ನಾವು ನೋಡ್ತಾ ಇದ್ದೇವೆ ಇಡೀ ಮನೆಯ ಒಂದು ಅಧಿಕಾರವನ್ನು ಆತನ ಕೈಗೆ ಒಪ್ಪಿಸಿದನು. ನೋಡ್ರಿ, ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ. ಆ ಸ್ಥಳದಲ್ಲಿ ನಾವು ಗಮನಿಸ್ತೇವೆ, ಯೋಸೇಫನ ಸಂಗಡ ದೇವರು ಇರುವ ಕಾರಣಕ್ಕಾಗಿ ದೇವರು ಆ ಫೋರ್ಟಿಫರನ ಮನೆಯನ್ನೆಲ್ಲ ಆಶೀರ್ವದಿಸಿದನೆಂಬುದಾಗಿ. ಹಲ್ಲೆಲೂಯ. ಆ ಫೋರ್ಟಿಫರನ ಮನೆಯನ್ನೆಲ್ಲ, ಆತನ ಆಸ್ತಿಯನ್ನೆಲ್ಲ ಆಶೀರ್ವದಿಸಿದನೆಂಬುದಾಗಿ. ನಿನ್ನ ಜೊತೆಗೆ ದೇವರಿರುವುದಾದ್ರೆ ನೀನೆಲ್ಲ ಕೆಲಸ ಮಾಡ್ತೀಯೋ, ನೀನು ಯಾವ ಸ್ಥಳದಲ್ಲಿ ಕೆಲಸ ಮಾಡ್ತೀಯೋ ಆ ಸ್ಥಳವನ್ನ, ಆ ಜನರನ್ನ, ಆ ಅಧಿಕಾರಿಗಳನ್ನ ದೇವರು ಆಶೀರ್ವಾದ ಮಾಡ್ತಾನೆಂಬುವಂತ ಸಂಗತಿಯನ್ನ ನೀನು ಗಮನಿಸಿಕೊಳ್ಳಬೇಕಾಗಿದೆ. ಹಲ್ಲೆಲೂಯ. ನೋಡಷ್ಟು ದೊಡ್ಡ ವಿಷಯ. ನಿನ್ನ ನಿಮಿತ್ತ, ನನ್ನ ನಿಮಿತ್ತ, ದೇವರ ಮಕ್ಕಳ ನಿಮಿತ್ತ ದೇವರ ಅನ್ಯ ಜನರನ್ನು ಆಶೀರ್ವಾದ ಮಾಡ್ತಾನೆ. ಯಾಕಂದ್ರೆ ನೀನು, ನಾವು ಆ ಒಂದು ಸ್ಥಳಕ್ಕೆ ಹೋಗಿ ಕೆಲಸ ಮಾಡುವ ನಿಮಿತ್ತ, ನಮ್ಮ ನಿಮಿತ್ತ ದೇವರ ಅವರನ್ನು ಆಶೀರ್ವಾದ ಮಾಡ್ತಾನೆ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಯೆಹೋವನು ಯೋಸೇಫನ ನಿಮಿತ್ತವಾಗಿ ಆ ಐಗುಪ್ತನ ಮನೆಯನ್ನು ಅಭಿವೃದ್ಧಿಗೆ ತೆಗೆದುಕೊಂಡು ಬಂದನು. ಹಲ್ಲೆಲೂಯ. ನೀವು ಗಮನಿಸ್ರಿ, ನೀವು ಯಾವ ಸ್ಥಳದಲ್ಲಿ ಇದ್ದೀರಿ ಪ್ರೀತಿಯ ದೇವರ ಮಕ್ಕಳು, ಯಾವ ಸ್ಥಳದಲ್ಲಿ ಕೆಲಸ ಮಾಡ್ತಾ ಇದ್ರಿ, ನಿಮ್ಮ ನಿಮಿತ್ತ ದೇವರ ಆ ಸ್ಥಳವನ್ನು ಆಶೀರ್ವಾದ ಮಾಡ್ತಾನೆ. ಹಲ್ಲೆಲೂಯ. ಅಭಿವೃದ್ಧಿಗೆ ತೆಗೆದುಕೊಂಡು ಬರ್ತಾನೆ. ಆ ಯಜಮಾನನನ್ನ ಅಭಿವೃದ್ಧಿಗೆ ತೆಗೆದುಕೊಂಡು ಬರ್ತಾನೆ. ನಿನ್ನ ಮೇಲಿನ ಅಧಿಕಾರಿ, ನಿನ್ನ ಮೇಲಿನ ಆಫೀಸರ್ ಯಾರಿದಾರಲ್ಲ, ಅವರ ಜೀವಿತದಲ್ಲಿ ನಿನ್ನ ನಿಮಿತ್ತ ಆ ದೇವರು ಆ ಅಭಿವೃದ್ಧಿಗೆ ತೆಗೆದುಕೊಂಡು ಬರುವಾತನಾಗಿದ್ದಾನೆ. ಯಾಕೆ ಈ ಅಭಿವೃದ್ಧಿ? ನಾವು ಮೊದಲನೇದಾಗಿ ನಾವು ನೋಡಿದ್ದೇವೆ, ಯೋಸೇಫನ ನಂಬಿಗಸ್ತಿಕೆ. ಆತನ ನಂಬಿಗಸ್ತಿಕೆ ಜ್ಞಾನೋಕ್ತಿ ಒಳಗೆ ಒಂದು ವಚನ ಬರೆಯಲ್ಪಟ್ಟಿದೆ, ನಂಬಿಗಸ್ತನು ಆಶೀರ್ವಾದ ಪೂರ್ಣನಾಗುತ್ತಾನೆಂಬುದಾಗಿ. ಹಲ್ಲೆಲೂಯ. ನಂಬಿಗಸ್ತನು ಆಶೀರ್ವಾದ ಪೂರ್ಣನಾಗ್ತಾನೆ. ಪ್ರೀತಿಯ ದೇವರ ಮಕ್ಕಳೇ, ಅವರ ಒಂದು ಗ್ರಾಫ್ ಅಥವಾ ಅವರ ಜೀವಿತದ ಪಟ್ಟಿ ಏನಿದೆ ಅಲ್ಲ, ಅದು ಮೇಲಕ್ಕೆ ಮೇಲಕ್ಕೆ ಅದು ಏರುತ್ತಾ ಹೋಗ್ತದೆ ವಿನಃ ಅದು ಕೆಳಗಡೆ ಇಲ್ಲ. ಲೋಕದ ಜನರಿಗೆ ಅದು ಕೆಳಗೆ ಬಿದ್ದಂಗೆ ಅನಿಸ್ಬೋದು, ಆದರೆ ದೇವರ ಲೆಕ್ಕದಲ್ಲಿ ಅದು ಆಶೀರ್ವಾದಕರವಾಗಿ, ಅಭಿವೃದ್ಧಿಕರವಾಗಿ, ಮೇಲುಕರವಾಗಿ, ಏಳಿಗೆ ಆಗಿ ಅದು ಇರ್ತದೆ ಎಂಬುದಾಗಿ ಗಮನಿಸಿಕೊಳ್ಳಬೇಕು. ನಿನ್ನ ಜೊತೆಗೆ ದೇವರಿದ್ದಾನ? ಈ ದಿನ ಪ್ರೀತಿಯ ದೇವರ ಮಗಳೇ, ವಾಕ್ಯ ಸಂದೇಶವನ್ನು ಕೇಳಿಸಿಕೊಳ್ತಿರುವಂತ ನಿನ್ನ ಜೊತೆಗೆ ದೇವರಿದ್ದಾನ? ಒಂದು ಸಾರಿ ಯೋಚನೆ ಮಾಡು. ಒಂದು ವೇಳೆ ನೀನು ಸರಿಯಾದ ಅಭಿವೃದ್ಧಿಯಲ್ಲಿ ಇರುವುದಾದ್ರೆ, ಸರಿಯಾದ ಏಳಿಗೆ ಜೀವಿತ ನಿನ್ನದಾಗಿರುವುದಾದ್ರೆ, ನಿನ್ನ ನಿಮಿತ್ತ ಜನರನ್ನ ದೇವರ ಆಶೀರ್ವಾದ ಮಾಡ್ತಾನೆ. ನಿನ್ನ ನಿಮಿತ್ತ ನೀನು ಕೆಲಸ ಮಾಡುವ ಸ್ಥಳಗಳನ್ನ ದೇವರ ಆಶೀರ್ವಾದ ಮಾಡ್ತಾನೆ. ಹಲ್ಲೆಲೂಯ. ಖಂಡಿತವಾಗ್ಲೂ ಯೋಸೇಫನಿಗೆ ಏನೋ ಆಶೀರ್ವಾದ ಇಲ್ಲ. ಆ ಯೋಸೇಫನ ಜೀವಿತದಲ್ಲಿ ಯಾವುದೋ ಆಶೀರ್ವಾದ ಇಲ್ಲ. ಆತನಿಗೆ ಊಟ, ಅಲ್ಲಿ ಕೆಳಗಿನ ವಚನದಲ್ಲಿ ಆತನಿಗೆ ಊಟ ಮತ್ತೆ ಬಟ್ಟೆ ಮಾತ್ರ ಸಿಗ್ತಾ ಇತ್ತು. ಆತನು ತನಗೋಸ್ಕರ ವೈಯಕ್ತಿಕವಾಗಿ ಯಾವ ಆಸ್ತಿಯನ್ನ ಆತನ ಕೂಡಿಸ್ಕೊಳ್ಳಿಲ್ಲ. ಆದರೂ ದೇವರ ಆತನ ಜೊತೆಗಿದ್ದಾನೆ, ದೇವರ ಆತನ ಸಂಗಡ ಇದ್ದಾನೆ, ದೇವರ ಆತನ ಸಂಗಡ ಇದ್ದಾನೆಂದ ಸುದ್ದಿ, ಆ ವಿಷಯ, ಆ ಸಂಗತಿ ಆ ಫೋರ್ಟಿಫರನ್ನು ಸಹಿತ ಗಮನಿಸಿದನು. ಆತನು ಕೈ ಹಾಕುವ ಪ್ರತಿ ಕೆಲಸವನ್ನ ದೇವರು ಸಫಲ ಮಾಡ್ತಾನೆಂಬುದಾಗಿ ಆ ವಿಷಯ ಆತನು ಗಮನಿಸಿದನು. ನಿನ್ನ ಅಧಿಕಾರಿಗಳು, ನಿನ್ನ ಸುತ್ತಲಿರುವ ಜನರು ನಿನ್ನ ನಿಮಿತ್ತ ಅವರು ಆಶೀರ್ವಾದ ಹೊಂದುತ್ತಾರೆ, ನಿನ್ನ ನಿಮಿತ್ತ ಅವರ ಅಭಿವೃದ್ಧಿ ಹೊಂದುತ್ತಾರೆ. ನೀನು ಕೆಲಸ ಮಾಡುವಂತ ಸ್ಥಳದಲ್ಲಿ ನಿನ್ನ ನಿಮಿತ್ತ ಜನರು ಆಶೀರ್ವದಿಸಲ್ಪಡ್ತಾರೆ. ನೀನಿರುವಂತ ಸ್ಥಳ, ನೀನಿರುವಂತ ಮನೆ, ನೀನು ಕೆಲಸ ಮಾಡುವಂತ ಸ್ಥಳ, ನೀನು ಎಲ್ಲಿರ್ತೀಯೋ ದೇವರು ನಿನ್ನ ಜೊತೆಗಿರುವುದಾದ್ರೆ ನಿನ್ನ ನಿಮಿತ್ತ ಅನ್ಯ ಜನರನ್ನ, ಅನ್ಯ ಸ್ಥಳವನ್ನ, ನೀನು ಎಲ್ಲಿ ಕೆಲಸ ಮಾಡ್ತೀಯೋ ಆ ಸ್ಥಳವನ್ನ ದೇವರ ಆಶೀರ್ವಾದ ಮಾಡ್ತಾನೆ. ಹಲ್ಲೆಲೂಯ. ಈ ಒಂದು ಸ್ಥಳದಲ್ಲಿ ನಾವು ನೋಡ್ತಾ ಇದ್ದೇವೆ, ಆತನು ಆ ಯೋಸೇಫನ ನಿಮಿತ್ತ ದೇವರು, ಯೆಹೋವನು ಯೋಸೇಫನ ನಿಮಿತ್ತ ಅವನ ಆಸ್ತಿಯನ್ನೆಲ್ಲ ಅಭಿವೃದ್ಧಿ ಮಾಡಿದ್ನೆಂಬುದಾಗಿ. ಹಲ್ಲೆಲೂಯ. ಅವನಿಗೆ ಒಂದು ವೇಳೆ ಒಂದು ರೂಪಾಯಿದಲ್ಲಿ 1 ಪಟ್ಟು ಅವನಿಗೆ ಆಶೀರ್ವಾದ ಇದ್ರೆ ದೇವರದನ್ನ ದ್ವಿಗುಣಗೊಳಿಸಿದನು, ಅದನ್ನು ಅಭಿವೃದ್ಧಿ ಮಾಡಿದನು, ಅದನ್ನು ಆಶೀರ್ವಾದ ಮಾಡಿದನೆಂಬುದಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯ. ನಾವು ದೇವರ ವಾಕ್ಯವನ್ನು ನಾವು ನೋಡಿಕೊಳ್ಳೋಣ. ಯೆಹೋವನು ಆ ಐಗುಪ್ತನ ಮನೆಯನ್ನು ಅಭಿವೃದ್ಧಿಗೆ ತಂದನು.
ಮನೆಯಲ್ಲಾಗಲಿ ಹೊಲದಲ್ಲಾಗಲಿ ಅವನಿಗಿದ್ದ ಎಲ್ಲದರ ಮೇಲೆ ಯೆಹೋವನ ಆಶೀರ್ವಾದ ಉಂಟಾಯಿತು. ಹಲ್ಲೆಲೂಯ. ಒಂದರ ವಿಷಯದಲ್ಲಿ ಅಲ್ಲ, ಆತನ ಹೊಲದಲ್ಲಿ, ಮನೆಯಲ್ಲಿ, ಎಲ್ಲ ವಿಷಯದಲ್ಲಿ ದೇವರು ಪೋಟೀಫರನನ್ನು ಆಶೀರ್ವಾದ ಮಾಡಿದನು. ಹಲ್ಲೆಲೂಯ. ಯಾವತ್ತೂ ಕೂಡ ಪೋಟೀಫರನು ದೇವರನ್ನು ನೆನೆಸಿದವನು ಅಲ್ಲದೆ ಇರಬಹುದು, ಅವನು ದೇವರನ್ನು ಅರಿಯದೇ ಇರುವಂಥವನು ಅವನಾಗಿದ್ದ. ಆದರೆ ಯೋಸೇಫನ ನಿಮಿತ್ತ, ದೈವ ಜನರ ನಿಮಿತ್ತ, ದೇವರು ಅರಿಯದೇ ಇರುವಂಥವ್ರನ್ನ ದೇವರ ಆಶೀರ್ವಾದ ಮಾಡ್ತಾನೆ. ಯಾಕಂದ್ರೆ ನಿನ್ನ ನಿಮಿತ್ತ ನೀನಲ್ಲಿ ಕೆಲಸ ಮಾಡ್ತೀಯಲ್ಲ, ನೀನು ಆ ಸ್ಥಳದಲ್ಲಿ ಇದ್ದೀಯಲ್ಲ, ಅವರ ಮನೆಯನ್ನ, ಅವರ ಹೊಲವನ್ನ ದೇವರ ಆಶೀರ್ವಾದ ಮಾಡ್ತಾನೆ. ಪ್ರೀತಿಯ ದೇವರ ಮಕ್ಕಳೇ, ನೋಡ್ರಿ, ಗಮನಿಸ್ರಿ, ಆ ಪೋಟೀಫರನ ಎಲ್ಲ ಹೊಲವನ್ನ, ಮನೆಯನ್ನ ದೇವರು ಆಶೀರ್ವದಿಸಿದನೆಂಬುದಾಗಿ ನಾವು ನೋಡ್ತೇವೆ. ಹಲ್ಲೆಲೂಯ. ಎಷ್ಟು ಒಳ್ಳೆಯ ಭಾಗ್ಯ ಅಲ್ಲ. ದೇವರ ವಾಕ್ಯ ಸತ್ಯವೇದದಲ್ಲಿ ಒಂದು ವಚನ ಬರೆಯಲ್ಪಟ್ಟಿದೆ, ಯೆಹೋವನ ಆಶೀರ್ವಾದವು ಭಾಗ್ಯದಾಯಕವು, ಅದು ವ್ಯಸನವನ್ನು ಸೇರಿಸದೆಂಬುದಾಗಿ. ಎಷ್ಟು ಭಾಗ್ಯ ಈ ಒಂದು ಪೋಟೀಫರನಿಗೆ ಸಿಕ್ಕಿತೆಂಬುದಾಗಿ ನಾವು ನೋಡ್ತೇವೆ. ಅದು ಯಾರ ನಿಮಿತ್ತ? ಯೋಸೇಫನನ್ನು ತನ್ನ ಕೆಲಸದಲ್ಲಿ ನೇಮಕ ಮಾಡಿಕೊಂಡಿರುವುದರ ನಿಮಿತ್ತ ಆತನ ಅಷ್ಟಾಗಿ ಅಭಿವೃದ್ಧಿ ಹೊಂದಿದನೆಂಬುದಾಗಿ ನಾವು ನೋಡ್ತೇವೆ. ಹಲ್ಲೆಲೂಯ. ನಾವು ಇಲ್ಲಿ ಕೆಳಗಿನ ವಚನದಲ್ಲಿ ನೋಡುವಾಗ, ಅವನು ತನ್ನ ಆಸ್ತಿಯನ್ನೆಲ್ಲ ಯೋಸೇಫನ ವಶಕ್ಕೆ ಒಪ್ಪಿಸಿದನು. ಇವನು ತನ್ನ ಬಳಿಯಲ್ಲೇ ಇದ್ದುದರಿಂದ ತಾನು ತಿನ್ನುವ ಆಹಾರ ಒಂದನ್ನೇ ಹೊರತು ಬೇರೆ ಯಾವುದನ್ನು ಚಿಂತಿಸಲಿಲ್ಲ. ಇದಲ್ಲದೆ ಯೋಸೇಫನು ರೂಪದಲ್ಲಿಯೂ ಮುಖದಲ್ಲಿಯೂ ಸುಂದರನಾಗಿದ್ದನು. ಹಲ್ಲೆಲೂಯ. ನೋಡ್ರಿ, ಇಲ್ಲಿ ಗಮನಿಸ್ತೇವೆ, ಅವನಿಗೆ ಊಟಕ್ಕೆ, ಬಟ್ಟೆಗೆ, ತಿಂಡಿಗೆ, ಊಟಕ್ಕೆ ಯಾವುದೂ ತೊಂದರೆ, ಕೊರತೆ ಏನೂ ಇರಲಿಲ್ಲ ಯೋಸೇಫನಿಗೆ. ಆದರೆ ಆತನಿಗೆ ಎಲ್ಲ ಒಂದು ದೈವಿಕವಾದ ಆಶೀರ್ವಾದಗಳಿದ್ದವು. ಆದರೆ ಈ ಲೋಕದಲ್ಲಿ ಜನರು ಮೆಚ್ಚುವಂಥ ಆಶೀರ್ವಾದಗಳೇನು ಇರಲಿಲ್ಲ. ಯಾಕಂದರೆ ಆತನಿಗೆ ಆಸ್ತಿ ಕೂಡಿಸ್ಕೊಳ್ಳೋದಾಗಲಿ, ಹಣ ತೆಗೆದಿಟ್ಟುಕೊಳ್ಳುವುದಾಗಲಿ, ಏನೋ ಪೇಮೆಂಟ್ ಬರೋದಾಗಲಿ ಯಾವುದು ಕೂಡ ನಾವು ಆ ಸ್ಥಳದಲ್ಲಿ ಗಮನಿಸ್ತಾ ಇಲ್ಲ. ದೇವರ ಆಶೀರ್ವಾದ ಅಂದ ತಕ್ಷಣ ನಾವು ಅಂದ್ಕೊಳ್ತೇವೆ ಮನೆ ಕಟ್ಕೊಳ್ಳುವುದು, ಕಾರ್ ತೆಗೆದುಕೊಳ್ಳುವುದು, ಬೇರೆ ಎಲ್ಲ ಮೆಟೀರಿಯಲ್ಸ್ ಏನಿದಾವಲ್ಲ ಅವೆಲ್ಲ ನಮ್ಮ ಜೊತೆಗೆ ಬರುವುದು, ಅದು ಆಶೀರ್ವಾದ ಅಂತ ನಾವು ಅಂದ್ಕೊಳ್ತೇವೆ. ಹೌದು, ಅದು ಕೂಡ ಆಶೀರ್ವಾದ. ಆದರೆ ನಿಜವಾದ ಆಶೀರ್ವಾದ ಏನಪ್ಪ ಅಂತಂದರೆ, ನಮ್ಮ ನಿಮಿತ್ತ ದೇವರು ಅವರನ್ನು ಆಶೀರ್ವಾದ ಮಾಡುವುದು, ನಾವಿರುವಂಥ ಸ್ಥಳಗಳನ್ನು ಆಶೀರ್ವಾದ ಮಾಡುವುದು ನಿಜವಾದ ಆಶೀರ್ವಾದ. ಅದು ದೇವರು ನಮ್ಮ ಜೊತೆಗೆ ಇರುವಂಥದ್ದಂತ ನಾವು ಗಮನಿಸ್ತೇವೆ. ಯೋಸೇಫನ ಜೊತೆಗೆ ಇರುವುದರಿಂದ ಆತನ ಊಟಕ್ಕೆ, ಬಟ್ಟೆಗೆ ಯಾವುದು ಚಿಂತೆ ಆತನಿಗೆ ಇರಲಿಲ್ಲ. ನೋಡ್ರಿ, ದೇವರು ನಿನ್ನ ಜೊತೆಗೆ ಇರುವುದಾದರೆ ನಿನಗೆ ಯಾವ ಕೊರತೆನೂ ಇರುವುದಿಲ್ಲ. ದೇವರು ನಿನ್ನನ್ನು ಹೊಟ್ಟೆ ಹಸುವಿನಿಂದ ಯಾವತ್ತೂ ಕೂಡ ಬಳಲುವ ಹಾಗೆ ದೇವರು ನಿನ್ನನ್ನು ಮಾಡುವುದಿಲ್ಲ. ಹಲ್ಲೆಲೂಯ. ನಾವು ನೋಡ್ತೇವೆ ಆ ಒಂದು ಸ್ಥಳದಲ್ಲಿ ಆ ಒಂದು ವಚನ ಬರೆಯಲ್ಪಟ್ಟಿದೆ, ಇದಲ್ಲದೆ ಯೋಸೇಫನು ರೂಪದಲ್ಲಿಯೂ ಮುಖದಲ್ಲಿಯೂ ಸುಂದರನಾಗಿದ್ದನು. ಹಲ್ಲೆಲೂಯ. ದೇವರು ನಿನ್ನ ಜೊತೆಗೆ ಇದ್ದರೆ, ಹಲ್ಲೆಲೂಯ, ನೀನು ಬಹಳ ಸುಂದರವಾಗಿ ಕಾಣ್ತೀಯ. ದೇವರ ಪ್ರಸನ್ನತೆಯಲ್ಲಿ ತುಂಬಿದವಳಾಗಿ ನೀನು ತುಂಬ ಸುಂದರವಾಗಿ ಕಾಣ್ತೀಯ. ಯಾವಾಗ ದೇವರ ಸಾನ್ನಿಧ್ಯ ನಿನ್ನ ಒಳಗಿರ್ತದೆ, ದೇವರು ನಿನ್ನ ಜೊತೆಗೆ ಇರ್ತಾನೆ, ನೀನು ಬಹಳ ಚೆನ್ನಾಗಿ ಕಾಣಿಸ್ತೀಯ. ನೀನು ಹೆಂಗೆ ಇರ್ಬೋದು, ದೇವರು ನಿನ್ನನ್ನು ಆರಿಸಿಕೊಂಡಿದ್ದಾನೆ, ದೇವರು ನಿನ್ನ ಜೊತೆಗಿದ್ದಾನೆ, ನೀನು ಬಹಳ ಸುಂದರವಾಗಿ ಕಾಣಿಸ್ತೀಯ. ನೋಡ್ರಿ, ನೀವು ಗಮನಿಸಿರಿ, ದೇವರ ಒಂದು ಜೊತೆಯಲ್ಲಿ, ದೇವರ ಸಂಗಡ ಇರುವಂಥವ್ರು, ದೇವರ ಪ್ರಸನ್ನತೆಯಲ್ಲಿ ಇರುವವರು, ಅವರ ಮುಖಗಳೇ ಬೇರೆ ಆಗಿರ್ತವೆ. ಆದರೆ ಲೋಕದಲ್ಲಿ ಒಂದು ಮೊಬೈಲ್ ನೋಡುತ್ತಾ, ಮೊಬೈಲ್ ಕನೆಕ್ಷನಲ್ಲಿ ಇರುವಂಥ ಅವರ ಮುಖಗಳೇ ಬೇರೆ ಆಗಿರ್ತವೆ. ನೀವು ಗಮನಿಸ್ರಿ ಪ್ರೀತಿಯ ದೇವರ ಮಕ್ಕಳೇ, ನೀವು ಗಮನಿಸಬೇಕು. ನೀವು ಹೆಚ್ಚಾಗಿ ದೇವರ ವಾಕ್ಯಗಳನ್ನ ಓದಿ, ದೇವರ ಪ್ರಾರ್ಥನೆಯಲ್ಲಿ ಇದ್ದು, ದೇವರ ಸಮ್ಮುಖದಲ್ಲಿ ನೀವು ಸಮಯವನ್ನು ಕಳೆಯುತ್ತಾ ದೇವರೊಟ್ಟಿಗೆ ನೀವು ಜೀವಿಸುವುದಾದರೆ, ದೇವರು ನಿಮ್ಮೊಟ್ಟಿಗೆ ಇರುವುದಾದರೆ, ನಿಜವಾಗ್ಲೂ ನೀವು ಬಹಳ ಸುಂದರವಾಗಿ, ಬಹಳ ದೇವರ ಪ್ರಸನ್ನತೆಯಿಂದ ತುಂಬಿದವರಾಗಿ ನೀವು ನಾನು ಕಾಣಲ್ಪಡ್ತೇವೆ. ಪ್ರೀತಿಯ ದೇವರ ಮಕ್ಕಳೇ, ನೋಡ್ರಿ, ದೇವರ ಪ್ರಸನ್ನತೆ ಇನ್ನೊಬ್ಬರನ್ನ ಅಟ್ರಾಕ್ಟ್ ಮಾಡಿಬಿಡ್ತದೆ. ಯಾರ ಒಳಗೆ ದೇವರ ಪ್ರಸನ್ನತೆ ಇರ್ತದೆ, ದೇವರ ಸಾನ್ನಿಧ್ಯ ಇರ್ತದೆ, ದೇವರು ಯಾರ ಜೊತೆಗಿರ್ತಾರೆ ಅವ್ರು ಯಾವಾಗಲೂ ಅವ್ರ ಮುಖ ಹೊಳಿತಾ ಇರ್ತದೆ. ನೋಡ್ರಿ, ಮೋಶೆ ಬೆಟ್ಟದ ಮೇಲೆ ಹೋಗಿ ದೇವರ ಜೊತೆಗೆ ಮಾತನಾಡಿ ಕೆಳಗೆ ಬರುವಾಗ ಆತನ ಮುಖವನ್ನು ಯಾರು ನೋಡಲಿಕ್ಕೆ ಆಗಲಿಲ್ಲ ಅಂತೆ. ಅಷ್ಟು ಪ್ರಸನ್ನತೆ, ಅಷ್ಟು ಮುಖ ಆತನು ಹೊಳಿತಾ ಇತ್ತಂತೆ. ಪ್ರೀತಿಯ ದೇವರ ಮಕ್ಕಳೇ, ನೋಡ್ರಿ, ಯೋಸೇಫನ್ ಬಹಳ ರೂಪದಲ್ಲಿ, ಮುಖದಲ್ಲಿ ಕೂಡ ಬಹಳ ಸುಂದರನಾಗಿ ಕಾಣ್ತಾ ಇದ್ನಂತೆ. ದೇವರು ನಿನ್ನ ಜೊತೆಗೆ ಇದ್ದರೆ, ದೇವರು ನಿನ್ನ ಜೊತೆಗೆ ನನ್ನ ಜೊತೆಗೆ ಇರೋದಾದ್ರೆ ನಾವು ಬಹಳ ಸುಂದರವಾಗಿ
ನಾವು ಕಾಣಿಸಲ್ಪಡ್ತೀವಿ ಪ್ರೀತಿಯ ದೇವ್ರ ಮಕ್ಕಳೇ. ಅದಕ್ಕೋಸ್ಕರ ನಾವು ಬೇರೆ ಏನೇನೋ ಹಚ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ನಾವು ಅಲ್ಲಿಗೆ ಹೋಗ್ಬೇಕು ಇಲ್ಲಿಗೆ ಹೋಗ್ಬೇಕು ಯಾವುದೂ ಇಲ್ಲ. ಆದರೆ ದೇವರ ಸಾನ್ನಿಧ್ಯದಲ್ಲಿ, ದೇವರ ಪ್ರಸನ್ನತೆಯಲ್ಲಿ, ದೇವರ ಮುಖವನ್ನು ಯಾರು ನೋಡ್ತಾರೆ ಅವರ ಮುಖಗಳು ಅವರ ಒಂದು ದೇವರ ಪ್ರಸನ್ನತೆಯಿಂದ ಅವರು ತುಂಬಿದವರಾಗಿರ್ತಾರೆ ಎಂಬುದಾಗಿ ನಾವು ಗಮನಿಸಿಕೊಳ್ಬೇಕು. ನಾವು ನೋಡ್ತೇವೆ ಹಾಗೆ ಕೆಳಗಿನ ವಚನದಲ್ಲಿ ನಾವು ನೋಡಬೇಕಾದ್ರೆ ಆತನಿಗೊಂದು ದೊಡ್ಡ ಸಮಸ್ಯೆ ಬರ್ತದೆ ಎಂಬುದಾಗಿ ನಾವು ನೋಡ್ತೇವೆ. ಆ ಒಂದು 7ನೇ ವಚನದಿಂದ ನಾವು ಗಮನಿಸಬೇಕಾದ್ರೆ, ಪೋತಿಫರನ ಹೆಂಡತಿ ಅವನನ್ನು ಬಹಳ ನೋವುಪಡಿಸ್ತಾಳೆ, ಆತನನ್ನು ಬಹಳ ಹಿಂಸೆ ಪಡಿಸ್ತಾಳೆ. ದೇವರ ವಚನವನ್ನು ನಾವು ಓದಿಕೊಳ್ಳೋಣ. ಹೀಗಿರುವುದರಲ್ಲಿ ಅವನ ದನಿಯ ಹೆಂಡತಿಯು ಅವನ ಮೇಲೆ ಕಣ್ಣು ಹಾಕಿ ತನ್ನೊಡನೆ ಸಂಗಮಕ್ಕೆ ಕರೆದಳು. ಆದರೆ ಅವನು ಒಪ್ಪದೆ, ನನ್ನ ದನಿಯು ತನ್ನ ಆಸ್ತಿಯನ್ನೆಲ್ಲ ನನ್ನ ವಶಕ್ಕೆ ಒಪ್ಪಿಸಿ ನಾನು ಇರುವುದರಿಂದ ಮನೆಯೊಳಗೆ ನಡೆಯುವ ಯಾವ ಕೆಲಸದಲ್ಲಿ ಚಿಂತಿಸದೇ ಇದ್ದಾನೆ. ಈ ಮನೆಯಲ್ಲಿ ಅವನು ನನಗಿಂತ ದೊಡ್ಡವ ಈ ಮನೆಯಲ್ಲಿ ಅವನು ನನಗಿಂತ ದೊಡ್ಡವನಲ್ಲ. ನೀನು ಅವನ ಧರ್ಮ ಪತ್ನಿ ಆದದರಿಂದ ನಿನ್ನನ್ನು ಮಾತ್ರ ನನಗೆ ಅಧೀನ ಮಾಡಲಿಲ್ಲ. ಹೀಗಿರುವಲ್ಲಿ ನಾನು ಇಂಥ ಮಹಾ ದುಷ್ಕೃತ್ಯವನ್ನು ನಡೆಸಿ ದೇವರಿಗೆ ವಿರುದ್ಧವಾಗಿ ಹೇಗೆ ಪಾಪ ಮಾಡಲಿ ಎಂದು ತನ್ನ ದನಿಯ ಹೆಂಡತಿಗೆ ಉತ್ತರ ಕೊಟ್ಟನು. ಹಲ್ಲೆಲೂಯಾ. ನೋಡ್ರಿ, ದೇವರು ಯಾರ ಜೊತೆಗಿರ್ತಾನೆ ಅವರು ಪಾಪ ಮಾಡುವುದಿಲ್ಲ. ಇಲ್ಲಿ ನೋಡ್ತೇವೆ, ಆತನಿಗೊಂದು ಯೋಸೇಫನಿಗೆ ದೊಡ್ಡ ಸಮಸ್ಯೆ ಬಂದ್ಬಿಡ್ತು. ಏನಪ್ಪ ಅಂದರೆ ಎಲ್ಲ ಅಧಿಕಾರವೆಲ್ಲ ಆತನ ವಶದಲ್ಲಿತ್ತು. ಆದರೆ ಹೆಂಡತಿ ಭಾಳ ಚೆನ್ನಾಗಿದ್ದಾನೆ ಈ ಹುಡುಗ ಅನ್ನುವಂಥ ವಿಷಯವನ್ನು ನೋಡಿ ಆಕೆ ಪಾಪಕ್ಕೆ ಪ್ರೇರೇಪಿಸ್ತಾಳೆ. ಯೋಸೇಫನನ್ನು ನೋಡಿ ತುಂಬ ಲೈಫ್ ಸೆಟ್ಲಾಗಿ ತುಂಬ ಚೆನ್ನಾಗಿ ನಾವು ಆರಾಮಾಗಿದ್ದಾಗ ಏನೋ ಒಂದು ಸಮಸ್ಯೆ ಬರ್ತದೆ ಆತ್ಮಿಕ ಜೀವಿತದಲ್ಲಿ. ಪ್ರೀತಿಯ ಮಕ್ಕಳೇ, ಗಮನಿಸಬೇಕು. ಯೋಸೇಫನ ಜೀವಿತದಿಂದ ನಾವು ಇದನ್ನು ತಿಳಿದುಕೊಳ್ಬೇಕು. ದೇವರು ನನ್ನ ಜೊತೆಗೆ ಇದ್ದಾನೆ. ಅವನ ಜೊತೆಗೆ ದೇವರಿದ್ರು. ಅವನು ಚೆನ್ನಾಗಿ ಕಾಣ್ತಾ ಇದ್ದ. ಅವನ ನಿಮಿತ್ತ ಎಲ್ಲವನ್ನ ದೇವರ ಆಶೀರ್ವಾದ ಮಾಡ್ತಾ ಇದ್ದ. ಅವನ ಜೊತೆಗೆ ಇದ್ದ. ದೇವರು ಅವನ ಜೊತೆಗೆ ಇರುವಾಗಲೂ ಅವನಿಗೆ ಒಂದು ಸಮಸ್ಯೆ ಬಂತು. ಏನಪ್ಪ ಅಂದರೆ ಪೋತಿಫರನ ಹೆಂಡತಿ ಪಾಪವನ್ನು ಮಾಡುವುದಕ್ಕೆ ಪ್ರೇರೇಪಿಸುವುದು. ನೋಡ್ರಿ, ಬಹಳ ಸತಿ ನಾವು ದೇವರ ಜೊತೆಗೆ ಇರುವಾಗಲೂ ಕೂಡ ಈ ಲೋಕದಲ್ಲಿ ಅನೇಕ ಸಂಗತಿಗಳು ನಮಗೆ ಒಂದು ಪಾಪವನ್ನು ಮಾಡುವುದಕ್ಕೆ ಪ್ರೇರೇಪಿಸ್ತವೆ ಪ್ರೀತಿಯ ದೇವ ಜನರೇ. ಆದರೆ ನಾವು ನೋಡ್ತೇವೆ ದೇವರಿಗೆ ವಿರುದ್ಧವಾಗಿ ನಾನು ಹೇಗೆ ಪಾಪ ಮಾಡಲಿ ಎಂಬುದಾಗಿ ಯೋಸೇಫನು ಪಾಪವನ್ನು ತೊರೆದು ಬಿಟ್ಟನೆಂಬುದಾಗಿ ನಾವು ನೋಡ್ತೇವೆ. ಯಾರ ಜೊತೆಗೆ ದೇವರು ಇರ್ತಾನೋ, ಯಾರು ದೇವರ ಪ್ರಸನ್ನತೆಯಲ್ಲಿ ಇರ್ತಾರೋ ಅವರಿಗೆ ಶೋಧನೆ ಬರ್ತದೆ. ಆದರೆ ಅವರು ಶೋಧನೆ ಒಳಗೆ ಬೀಳುವುದಿಲ್ಲ. ಅವರು ಆ ಶೋಧನೆಯಿಂದ ತಪ್ಪಿಸಿಕೊಳ್ತಾರೆ. ಅಲ್ಲೆಲ್ಲೂ ಯಾವ ರೀತಿಯಲ್ಲಿ ಯೋಸೇಫನು ತಪ್ಪಿಸಿಕೊಳ್ತಾ ಇದ್ದಾನೋ, ನಾನು ಹೇಗೆ ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಲೆಂಬುದಾಗಿ ಪ್ರೀತಿಯ ದೇವರ ಮಕ್ಕಳೇ, ನಾವು ತಪ್ಪಿಸಿಕೊಳ್ಳುವ ಮಾರ್ಗವನ್ನು ನೋಡಿಕೊಳ್ಳಬೇಕು. ನೋಡ್ರಿ, ಯೋಸೇಫನು ಹೇಳ್ತಾ ಇದ್ದಾನೆ, ದೇವರಿಗೆ ವಿರುದ್ಧವಾಗಿ ಹೇಗೆ ಪಾಪ ಮಾಡಲಿ ಎಂದು ತನ್ನ ದನಿಯ ಹೆಂಡತಿಗೆ ಉತ್ತರ ಕೊಟ್ಟನು. ನೋಡ್ರಿ, ನಮಗೂ ಕೂಡ ಈ ಒಂದು ಲೋಕದಲ್ಲಿ ಬಹಳ ಕಷ್ಟಕರವಾದಂಥ ಸಮಯಗಳನ್ನು ಹಾದು ಹೋಗ್ತಾ ಇದ್ದೇವೆ. ನಾವು ತುಂಬ ಚೆನ್ನಾಗಿ ದೇವರೊಟ್ಟಿಗೆ ಇದ್ದೇವೆ, ದೇವರ ಪ್ರಸನ್ನತೆಯಲ್ಲಿದೆ, ಪ್ರಾರ್ಥನೆ ಮಾಡ್ತಾ ಇದ್ದೇವೆ, ವಾಕ್ಯ ಓದ್ತಾ ಇದ್ದೇವೆ, ದೇವರೊಟ್ಟಿಗೆ ಇದ್ದೇವೆ ಅಂತ ನಾವು ಇರಬೇಕಾದ್ರೆ ಏನೋ ಒಂದು ಸಮಸ್ಯೆ, ಏನೋ ಒಂದು ಶೋಧನೆ, ಏನೋ ಒಂದು ವೈರಿ ಕುತಂತ್ರಗಳು ನಮ್ಮ ಜೀವಿತದಲ್ಲಿ. ನೋಡ್ರಿ, ಆ ಒಂದು ಶೋಧನೆಗೆ ದೇವರ ವಾಕ್ಯ ಹೇಳ್ತದೆ, ಅದಕ್ಕೆ ಶೋಧನೆಗೆ ಒಳಗಾಗದಂತೆ ನೀವು ಎಚ್ಚರವಾಗಿದ್ದು ನೀವು ಪ್ರಾರ್ಥನೆ ಮಾಡ್ರಿ ಎಂಬುದಾಗಿ. ದೇವರ ಜೊತೆಗೇ ಇರಿ, ನೀವು ಪಾಪದಲ್ಲಿ ಬೀಳುವುದಿಲ್ಲ. ಯೋಸೇಫನು ದೇವರ ಯೋಸೇಫನ ಸಂಗಡ ಇರುವ ಕಾರಣಕ್ಕಾಗಿ ಅವನು ಪಾಪದಲ್ಲಿ ಬೀಳಿಲ್ಲ. ಅವನು ದೇವರಿಗೆ ವಿರುದ್ಧವಾಗಿ ನಾನು ಹೇಗೆ ಪಾಪ ಮಾಡಲೆಂಬುದಾಗಿ ಆತನ ಪ್ರಶ್ನೆಯನ್ನು ಮಾಡ್ತಾ ಇದ್ದಾನೆ. ಪ್ರೀತಿಯ ದೇವರ ಮಕ್ಕಳೇ, ಇಂಥ ಲೈಫ್, ಇಂಥ ಒಂದು ಜೀವಿತ ನನ್ನದು ನಿನ್ನದಾಗಿದೆಯಾ? ನಾವು ಒಂದು ಸಾರಿ ನಮ್ಮ ವೈಯಕ್ತಿಕವಾಗಿ ಅಂಥ ಪರಿಸ್ಥಿತಿ ಯೋಸೇಫನಿಗೆ ಬಂದಿರುವಂಥ ಅಂಥ ಒಂದು ಸಂದರ್ಭಗಳಲ್ಲಿ ಕೂಡ ನಾವು ಪಾಪವನ್ನು ತೊರೆದು ನಾವು ದೇವರಿಗಾಗಿ ಪರಿಶುದ್ಧವಾಗಿ ಜೀವನ ಮಾಡ್ತೇವಾ? ಒಂದು ಸಾರಿ ಪ್ರಶ್ನೆ ಮಾಡಿಕೊಳ್ಳೋಣ.
ಯೋಸೇಫನ ಹಾಗೆ ಮಾಡಿದ. ಅವನ ಜೊತೆಗೆ ದೇವರಿದ್ದ ಕಾರಣಕ್ಕಾಗಿ ನಾವು ಹೇಳ್ತೇವೆ, ನನ್ನ ಜೊತೆಗೆ ದೇವರಿದ್ದಾರೆ, ನಾನು ಅಭಿವೃದ್ಧಿ ಆಶೀರ್ವಾದದಲ್ಲಿರ್ತೇನೆ. ಮತ್ತು ಹೇಗೆ ನಾವು ಮೊಬೈಲ್ ನೋಡ್ತೇವೆ, ನಾವು ಹೇಗೆ ಕಂಟಿನ್ಯೂಸ್ ಆಗಿ ಪಾಪದಲ್ಲೇ ನಾವು ಜೀವನ ಮಾಡ್ತಾ ಇರ್ತೇವೆ. ಪ್ರೀತಿಯ ಮಕ್ಕಳೇ, ಒಂದು ಸಾರಿ ಗಮನಿಸಿಕೊಳ್ಳಬೇಕು, ನಾವು ಅರ್ಥ ಮಾಡಿಕೊಳ್ಬೇಕು. ದೇವರ ಪರಿಶುದ್ಧಾತ್ಮ ನಮ್ಮೊಟ್ಟಿಗೆ ಮಾತನಾಡುವಾಗ ನಾವು ನಮ್ಮನ್ನು ಸರಿಪಡಿಸಿಕೊಳ್ಬೇಕು. ದೇವರು ನಮ್ಮ ಜೊತೆಗಿರಬೇಕಾದ್ರೆ, ದೇವರು ಯಾರ ಜೊತೆಗಿರ್ತಾನೆ ಅವರು ಪಾಪ ಮಾಡುವುದಿಲ್ಲ, ಪಾಪವನ್ನು ಎದುರಿಸಿ ಗೆದ್ದು ನಿಂತುಕೊಳ್ತಾರೆ. ಹಲ್ಲೆಲೂಯ. ನೋಡ್ರಿ, ಆ ಒಂದು ವಿಷಯದಿಂದ ಆತನಿಗೇನು ದೊಡ್ಡ ಕಿರೀಟ ಏನು ಸಿಗಲಿಲ್ಲ. ಆ ಪಾಪವನ್ನು ಜಯಿಸಿದ್ದಕ್ಕಾಗಿ ಆತನು ಪಟ್ಟ ಆ ಒಂದು ಸಮಸ್ಯೆಯಿಂದ ಆತನು ಓಡಿ ಹೋಗುವುದರಿಂದ ಅವನು ತನ್ನ ಮೇಲಂಗಿಯನ್ನು ಬಿಟ್ಟು, ಕೆಳಗಿನ ವಚನದಲ್ಲಿ ನಾವು ನೋಡ್ತೇವೆ, ಅವನು ಮೇಲಂಗಿಯನ್ನು ಬಿಟ್ಟು ಹಾಗೆ ಓಡಿ ಹೋಗ್ತಾನೆಂಬುದಾಗಿ ನಾವು ನೋಡ್ತೇವೆ. ಓಡಿ ಹೋಗುವುದ್ರ ನಿಮಿತ್ತ ಆತನಿಗೇನು ದೊಡ್ಡ ಕಿರೀಟ ಸಿಕ್ಕಲಿಲ್ಲ, ಆತನಿಗೇನು ಒಂದು ಬಹುಮಾನ ಸಿಗಲಿಲ್ಲ. ಅಯ್ಯೋ, ನೀನು ಪಾಪವನ್ನು ಬಿಟ್ಟು ಓಡಿ ಹೋಗಿದ್ದಿ, ನೀನು ತಪ್ಪಿಸ್ಕೊಂಡಿದ್ದಿ ಅಂತ ಆತನಿಗೇನು ಆ ಸ್ಥಳದಲ್ಲಿ ಆತನಿಗೆ ಬಹುಮಾನ ಸಿಗಲಿಲ್ಲ. ಕೆಲವೊಂದು ಸತಿ ನಾವು ಪಾಪವನ್ನು ಬಿಟ್ಟು ಮಾಡದೇ ಇರುವಂಥ ತಪ್ಪಿಗಾಗಿ ನಾವು ಶಿಕ್ಷೆಯನ್ನು ಅನುಭವಿಸುವಾಗ ಯಾವ ಬಹುಮಾನನೂ ಸಿಗಲ್ಲ. ಆವಾಗ ಅವಮಾನನೇ ನಮಗೆ ಆಗುವುದು. ಪ್ರೀತಿಯ ದೇವರ ಮಕ್ಕಳೇ, ನಿಮಗೂ ಕೂಡ ಇಂಥ ಅನುಭವ ಆಗಿರುವುದಾದರೆ ದೇವರು ಖಂಡಿತವಾಗ್ಲೂ ಒಂದು ಸಮಯ ಅದಕ್ಕಾಗಿ ಇಟ್ಟಿದ್ದಾನೆ. ಅಲ್ಲಿಯವರೆಗೂ ನಾವು ಕಾಯಬೇಕು. ನೋಡ್ರಿ, ದೇವರ ವಾಕ್ಯ ಹೇಳ್ತದೆ, ಪೇತ್ರನ ಪುಸ್ತಕದಲ್ಲಿ ನಾವು ದೇವರ ವಾಕ್ಯವನ್ನು ಒಂದು ವಚನವನ್ನು ನಾನು ಓದ್ತೇನೆ. 1 ಪೇತ್ರನ ಪುಸ್ತಕ 2ನೇ ಅಧ್ಯಾಯ 10ನೇ ವಚನವನ್ನು ನಾವು ಓದಿಕೊಳ್ಳೋಣ. 1 ಪೇತ್ರನ ಪುಸ್ತಕ 2ನೇ ಅಧ್ಯಾಯ 19ನೇ ವಚನವನ್ನು ನಾನು ಓದ್ತೇನೆ. ಒಬ್ಬನು ಅನ್ಯಾಯವಾಗಿ ಬಾಧೆ ಪಡುವವನಾಗಿದ್ದು ದೇವರು ನೋಡುತ್ತಾನೆಂದು ಅರಿತು ಆ ಕಷ್ಟವನ್ನು ಸಹಿಸಿಕೊಂಡ್ರೆ ಅದು ಶ್ಲಾಘವಾಗಿದೆ. ತಪ್ಪು ಮಾಡಿ ಗುದ್ದು ತಿನ್ನುವುದರಲ್ಲಿ ನೀವು ತಾಳ್ಮೆಯಿಂದಿದ್ದರೆ ಅದರಿಂದೇನು ಕೀರ್ತಿ? ಆದರೆ ಒಳ್ಳೆಯದನ್ನು ಮಾಡಿ ಬಾಧೆ ಪಡುವುದರಲ್ಲಿ ನೀವು ತಾಳ್ಮೆಯಿಂದಿದ್ರೆ ಅದು ದೇವರ ಮುಂದೆ ಶ್ಲಾಘವಾಗಿದೆ. ಇದಕ್ಕಾಗಿಯೇ ನೀವು ಕರೆಯಲ್ಪಟ್ಟಿದ್ದೀರಿ. ಕ್ರಿಸ್ತನು ಸಹ ನಿಮಗೋಸ್ಕರ ಬಾಧೆಯನ್ನು ಅನುಭವಿಸಿ ನೀವು ತನ್ನ ಹೆಜ್ಜೆಯ ಜಾಡಿನಲ್ಲಿ ನಡೆಯಬೇಕೆಂದು ಮಾದರಿಯನ್ನು ತೋರಿಸಿ ಹೋದನು. ಹಲ್ಲೆಲೂಯ. 1 ಪೇತ್ರನ ಪುಸ್ತಕ 2ನೇ ಅಧ್ಯಾಯ 19ರಿಂದ 21ನೇ ವಚನದವರೆಗೂ ನಾವು ನೋಡಿಕೊಳ್ಬೇಕಾದ ಕ್ರಿಸ್ತನು ಕೂಡ ಇಂಥ ಬಾಧೆಯನ್ನು ಅನುಭವಿಸಿದ್ದಾನೆಂಬುದಾಗಿ. ಕಷ್ಟಗಳು ಬರುವಾಗ ಅದು ತಾಳ್ಮೆಯಿಂದ ನಾವು ಸಹಿಸಿಕೊಳ್ಳಬೇಕು. ಯೋಸೇಫನ ಒಂದು ಕಷ್ಟದ ಸಮಯದಲ್ಲಿ ಆತನು ತಾಳ್ಮೆಯಿಂದ ಸಹಿಸಿಕೊಂಡನೆಂಬುದಾಗಿ. ಬಹಳ ಸತಿ ಏನು ಮಾಡ್ತೇವೆ ಅಂದರೆ, ನಾವು ತಪ್ಪು ಮಾಡಿ ಗುದ್ದು ತಿನ್ನೋದ್ರಲ್ಲಿ ಅದರಿಂದ ತಾಳ್ಮೆಯಿಂದ ಇದ್ರೆ ಅದರಿಂದ ಏನು ಪ್ರಯೋಜನವಾಗುವುದಿಲ್ಲ. ಬಹಳ ಸತಿ ನಾವು ತಪ್ಪುಗಳನ್ನ ಮಾಡಿ ಅದರಿಂದ ನಾವು ತಾಳ್ಮೆಯಿಂದ ಇರ್ತೇವೆ, ಆದರೆ ಅದರಿಂದ ಏನು ಪ್ರಯೋಜನ ಇಲ್ಲ. ನೋಡ್ರಿ, ಆ ಕಷ್ಟಗಳು ಬರುವಾಗ, ಸಮಸ್ಯೆಗಳು ಬರುವಾಗ, ದೇವರ ನಿಮಿತ್ತ ನಿನಗೆ ಕಷ್ಟ ಸಮಸ್ಯೆಗಳು ಬರುವಾಗ ಅವಾಗ ನೀನು ತಾಳ್ಮೆಯಿಂದ ಇದ್ರೆ, ಅದನ್ನು ಸಹಿಸಿಕೊಂಡ್ರೆ, ಆ ಬಾಧೆಯನ್ನು, ನಿಂದೆಯನ್ನು, ಆ ಒಂದು ಸಂಕಟವನ್ನು ನೀನು ಸಹಿಸಿಕೊಳ್ಳುವುದಾದರೆ ದೇವರದನ್ನು ಶ್ಲಾಘನೀಯವಾಗಿ ಅದನ್ನು ಎಣಿಸ್ತಾನೆ. ಅದು ಶ್ಲಾಘಕರವಾಗಿದೆ ದೇವರ ಮುಂದೆ ಎಂಬುದಾಗಿ ನಾವು ನೋಡ್ತೇವೆ. ಈ ವಿಷಯದಲ್ಲಿ ಪೇತ್ರನು ಮಾತನಾಡುತ್ತಾ, ಕ್ರಿಸ್ತನು ಕೂಡ ಇಂಥ ಬಾಧೆಗಳನ್ನ ಅನುಭವಿಸುವಾಗ ಆತನು ತಾಳ್ಮೆಯಿಂದ ಇದ್ದನೆಂಬುದಾಗಿ ನೀನು ಗಮನಿಸಬೇಕೆಂಬುದಾಗಿ ಆತನ ಒಂದು ಸ್ಥಳದಲ್ಲಿ ಯೇಸು ಸ್ವಾಮಿ ಬಗ್ಗೆ ಹೇಳ್ತಾ ಇದ್ದಾನೆ. ಪ್ರೀತಿಯ ದೇವರ ಮಗಳೇ, ನಿನಗಿಂತ ಸಮಸ್ಯೆಗಳು, ಇಂಥ ಕಷ್ಟಗಳು, ಒಂದು ವೇಳೆ ನೀನು ಮಾಡದೇ ಇರುವಂಥ ತಪ್ಪಿಗಾಗಿ ಜನರು ನಿನ್ನ ನಿಂದಿಸ್ತಾ ಇದ್ರೆ, ಜನರು ನಿನ್ನನ್ನು ಬಾಧಿಸ್ತಾ ಇದ್ರೆ, ಜನರು ನಿನ್ನ ಮೇಲೆ ಸುಳ್ಳು ಮಾತನಾಡಿರುವುದಾದ್ರೆ ನೀನು ತಾಳ್ಮೆಯಿಂದ ಸಹಿಸ್ಕೋ. ಒಂದು ಸಮಯ ಬರಲಿಕ್ಕಿದೆ, ಒಂದು ಕಾಲ ಬರಲಿಕ್ಕಿದೆ. ದೇವರು ಅದಕ್ಕಾಗಿ ನಿನಗೋಸ್ಕರ ನ್ಯಾಯ ತೀರಿಸಲಿಕ್ಕಿದ್ದಾನೆ. ದೇವರು ಅದರ ನಿಮಿತ್ತ ನಿನ್ನನ್ನು ಮೇಲಕ್ಕೆ ಅಭಿವೃದ್ಧಿ ಮಾಡಲಿಕ್ಕೆ ಹೋಗ್ತಾ ಇದ್ದಾನೆ. ಹಲ್ಲೆಲೂಯ. ನೋಡ್ರಿ, ದೇವರು ನಿನ್ನ ಸಂಗಡ ಇರುವುದಾದ್ರೆ ನೀನು ಪಾಪ ಮಾಡುವುದಿಲ್ಲ, ಅದನ್ನು ಜಯಿಸಿ ನಿಲ್ಲುತ್ತೀಯ. ನೀನು ನಿಲ್ಲುವಾಗ ದೊಡ್ಡ ಕಿರೀಟ ಏನು ನಿನಗೆ ಬರುವುದಿಲ್ಲ. ನೀನು ಸಹಿಸಿಕೊಳ್ಳುವಾಗ ಯಾರು, ಅಯ್ಯೋ ನೀನು ಈ ರೀತಿಯಾಗಿ ನೀನು ಒಳ್ಳೆಯವನೆಂಬುದಾಗಿ ಯಾರು ನಿನಗೆ ಹೇಳದೇ ಇರಬಹುದು, ಆದರೆ ಕರ್ತನು ನಿನ್ನನ್ನು ಮೆಚ್ಚುತ್ತಾನೆ. ನಿನ್ನ ರಹಸ್ಯವಾಗಿ ನೋಡುವ ನಿನ್ನ ದೇವರು ನಿನ್ನನ್ನು ಮೆಚ್ಚುತ್ತಾನೆ. ರಹಸ್ಯವಾಗಿ ನಿನ್ನನ್ನು ಗಮನಿಸುವ ದೇವರು ನಿನ್ನನ್ನು ಮೆಚ್ಚುತ್ತಾನೆ. ಒಂದು ಸಮಯ ಬರುವಾಗ ದೇವರು ನಿನ್ನ ಜೀವಿತದಲ್ಲಿ ದೊಡ್ಡ ಕಾರ್ಯವನ್ನು ಮಾಡ್ತಾನೆ. ಯಾವ ರೀತಿಯಲ್ಲಿ
ಯೋಸೇಫನ ಜೀವಿತದಲ್ಲಿ ಮಾಡಿದ್ನೋ ಹಾಗೆ ನಿನ್ನ ಜೀವಿತದಲ್ಲಿ ಕೂಡ ಮಾಡ್ತಾನೆ. ಪ್ರೀತಿಯ ದೇವರ ಮಕ್ಕಳೇ, ಇಲ್ಲಿ ನೋಡ್ತಾ ಇದ್ದೇವೆ, ಆತನ ಆ ಒಂದು ಸಮಸ್ಯೆಯಿಂದ ಆತನ ಪಾಪ ಮಾಡಲಿಲ್ಲ, ಆತನ ತಪ್ಪು ಮಾಡಲಿಲ್ಲ, ದೇವರಿಗೆ ವಿರುದ್ಧವಾಗಿ ಯಾವುದನ್ನು ಮಾಡಲಿಲ್ಲ. ಆತನು ನೇರವಾಗಿ ಸೆರೆಮನೆಗೆ ಹೋದನೆಂಬುದಾಗಿ ನಾವು ನೋಡ್ತೇವೆ. ಎಷ್ಟು ಜನರು ಮಾಡದೇ ಇರುವಂಥ ತಪ್ಪುಗಳಿಗಾಗಿ ಈ ದಿನದಲ್ಲಿ ಅನೇಕ ನೋವುಗಳನ್ನು, ಹಿಂಸೆಗಳನ್ನು, ಬಾಧೆಗಳನ್ನು, ಅವಮಾನಗಳನ್ನು, ನಿಂದೆಗಳನ್ನು ಸಹಿಸಿಕೊಳ್ತಾ ಇದ್ದಾರೆ. ಪ್ರೀತಿಯ ದೇವರ ಮಗನೇ, ನಿನ್ನ ಕರ್ತನ ನಿಮಿತ್ತ ನೀನು ಸಹಿಸಿಕೊಳ್ಳುವುದಾದರೆ, ಅದರ ನಿಮಿತ್ತ ನಿನಗೆ ಸೆರೆಮನೆ, ಒಂದು ಬಾಧೆ, ಹಿಂಸೆ ನಿನಗೆ ಬಂದಿರುವುದಾದರೆ ಖಂಡಿತವಾಗಲೂ ದೇವರದ್ರೆಲ್ಲ ಆಶೀರ್ವಾದ ಇಟ್ಟಿದ್ದಾನೆಂಬುದಾಗಿ ನೀನು ಗಮನಿಸಬೇಕೆಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ನೋಡ್ರಿ, ಆತನನ್ನು ಸೀದಾ ತೆಗೆದುಕೊಂಡು ಹೋಗಿ ಸೆರೆಮನೆಗೆ ಹಾಕಿದ್ರು. ಆತನನ್ನು ಈ ಒಂದು ಚೆನ್ನಾಗಿದೆ, ನನ್ನ ಲೈಫ್ ಎಲ್ಲ ಸೆಟ್ಲ್ ಆಗಿದೆ, ಅಯ್ಯೋ ನಾನು ಚೆನ್ನಾಗಿದ್ದೀನಿ, ನನಗೆ ಉಣ್ಲಿಕ್ಕೆ ತಿನ್ನಲಿಕ್ಕೆ ಏನು ಕಡಿಮೆ ಇಲ್ಲ, ಚೆನ್ನಾಗಿದ್ದೇನೆ, ಆರಾಮಾಗಿದ್ದೇನೆ ಅಂತ ಅನ್ಕೊಳ್ಳುವಂಥ ಒಂದು ಸಮಯದಲ್ಲಿ ಆತನನ್ನು ಮಾಡದೇ ಇರುವಂಥ ತಪ್ಪಿಗಾಗಿ ಯೋಸೇಫನನ್ನು ಒಂದು ಸೆರೆಮನೆಗೆ ಹಾಕಿದ್ರೆಂಬುದಾಗಿ ನಾವು ನೋಡ್ತೇವೆ. ಹಲ್ಲೆಲೂಯಾ. ನೀನು ಎಲ್ಲಿ ಹೋದರೂ ದೇವರು ನಿನ್ನ ಜೊತೆಗಿರುವಂಥದ್ದು ಬಹಳ ಪ್ರಾಮುಖ್ಯ ಅನ್ನುವಂಥ ವಿಷಯವನ್ನು ಗಮನಿಸಬೇಕು. ನಾವು ನೋಡ್ತೇವೆ 20ನೇ ವಚನದಲ್ಲಿ ನಾವು ನೋಡ್ತೇವೆ, ಅವನನ್ನು ಹಿಡಿಸಿ ಅರಸನ ಸೆರೆಮನೆಯವರನ್ನು ಕಟ್ಟಿ ಹಾಕಿಸುತ್ತಿದ್ದ ಸೆರೆಮನೆಯಲ್ಲಿ ಹಾಕಿದನು. ಅಲ್ಲಿ ಯೋಸೇಫನು ಸೆರೆಯಲ್ಲೇ ಇರಬೇಕಾಯಿತು. ಹಲ್ಲೆಲೂಯಾ. ಕೆಲವೊಂದು ಸತಿ ಸೆರೆಮನೆಯ ಅನುಭವ ನಿನಗೆ ಬೇಕು. ದೇವರ ಚಿತ್ತಕ್ಕನುಸಾರವಾಗಿ ಸೆರೆಮನೆಗೆ ನೀನು ಹೋಗಬೇಕಾಗ್ತದೆ. ಮಾಡದೇ ಇರುವಂಥ ತಪ್ಪಿಗಾಗಿ, ಮಾಡದೇ ಇರುವಂಥ ಸಂಗತಿಗಾಗಿ ನೀನು ಏನು ಅದರಲ್ಲಿ ಪಾಲೇ ತೆಗೆದುಕೊಳ್ಳಿಲ್ಲ, ನಿಂದು ಏನು ತಪ್ಪೇ ಇಲ್ಲ, ಆದರೂ ಪರವಾಗಿಲ್ಲ. ಕೆಲವೊಂದು ಸತಿ ಸೆರೆಮನೆಯ ಅನುಭವಗಳು ಬೇಕು. ನೋಡ್ರಿ, ಅಲ್ಲಿ ಕೆಳಗಿನ ವಚನದಲ್ಲಿ ನಾವು ನೋಡ್ತೇವೆ, 20ನೇ ವಚನದಲ್ಲಿ ನೋಡಬೇಕಾದ್ರೆ ಅವನು ಸೆರೆಮನೆಯಲ್ಲಿ ಇರಬೇಕಾಯಿತು. 21ನೇ ವಚನದಲ್ಲಿ ನಾವು ನೋಡ್ತೇವೆ, ಆದರೂ ನೋಡ್ರಿ, ಬಹಳ ಪ್ರಾಮುಖ್ಯವಾದಂಥ ಒಂದು ವಾಕ್ಯ ಭಾಗ. ಕಳೆದ ರಾತ್ರಿಯಲ್ಲಿ ನಾನು ಇದನ್ನು ಓದಬೇಕಾದ್ರೆ ನನಗೆ ಬಹಳ ಸಂತೋಷ ಆಯಿತು. ಏನಪ್ಪ ಅಂದರೆ, ಆದರೂ ಯೆಹೋವನು ಯೋಸೇಫನ ಸಂಗಡ ಇದ್ದು ಅವನ ಮೇಲೆ ಕೃಪೆಯನ್ನಿಟ್ಟು ಅವನಿಗೆ ಸೆರೆ ಯಜಮಾನನ ಬಳಿಯಲ್ಲಿ ದಯ ದೊರಕುವಂತೆ ಮಾಡಿದನು. ಹಲ್ಲೆಲೂಯಾ. ಯೋಸೇಫನ ಸಂಗಡ ದೇವರಿದ್ನೆಂಬುದಾಗಿ ನಾವು ನೋಡ್ತೇವೆ. ಇಲ್ಲಿ ಆದರೂ ಸೆರೆಮನೆಯಲ್ಲಿ ಇರುವುದಾದರೂ ದೇವರು ನಿನ್ನ ಜೊತೆಗಿರುವುದೇ ಬಹಳ ಸಂತೋಷ. ನೋಡ್ರಿ, ನಾವೆಲ್ಲ ಚೆನ್ನಾಗಿದ್ದಾಗ ನಾವು ದೇವ್ರ ಜೊತೆಗೆ ಇರಲಿಕ್ಕೆ ಆಗುವುದಿಲ್ಲ. ಪ್ರೀತಿಯ ದೇವ್ರ ಮಕ್ಕಳೇ, ನಾವು ಕಷ್ಟ ಇದ್ದಾಗ, ಸಮಸ್ಯೆ ಬರುವಾಗ ನಾವು ಯಾವಾಗಲೂ ದೇವರನ್ನು ಆತುಕೊಳ್ತೇವೆ. ಆ ಸಮಯಗಳನ್ನು ನೀವು ಪ್ರೀತಿಸಿರಿ, ಆ ದಿನಗಳನ್ನು ಪ್ರೀತಿಸಿರಿ. ದೇವರು ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿ ಸೆರೆಮನೆಗೆ ತೆಗೆದುಕೊಂಡು ಹೋಗಿರ್ತಾನಲ್ಲ, ಆ ದಿನಗಳು ದೇವರು ನಿನ್ನ ಜೊತೆಗೆ ಇರ್ತಾನೆ. ಆ ಅನುಭವಗಳು ನಮಗೆ ಬೇಕು. ನಮ್ಮ ಜೀವಿತದಲ್ಲಿದ್ದಾವೆ, ನನ್ನ ಜೀವಿತದಲ್ಲಿದ್ದಾವೆ ಅಂತ ಅನುಭವಗಳು. ಆ ದಿನಗಳು, ಆ ಸಮಯಗಳನ್ನು ನಾನು ಎಂದಿಗೂ ಮರೆಯೋದಿಲ್ಲ. ಯಾಕಂದರೆ ದೇವರು ನನ್ನ ಜೊತೆಗೇ ಇದ್ದಾರಂತ. ಬೇರೆ ಚೆನ್ನಾಗಿದ್ದ, ಬೇರೆ ಸೇವೆಯಲ್ಲಿ ಉಪಯೋಗಿಸಲ್ಪ ಅಷ್ಟು ಅನುಭವಗಳು ಆಗುವುದಿಲ್ಲ. ದೇವರು ನಮ್ಮ ಜೊತೆಗಿದ್ದಾನೆ ಅನ್ನುವಂಥ ಅನುಭವ ಆಗೋದಿಲ್ಲ. ಯಾವಾಗ ಸಂಕಟ ಬರ್ತದೋ, ಯಾವಾಗ ಸಮಸ್ಯೆ ಬರ್ತದೋ, ಯಾವಾಗ ನಾವು ಸೆರೆಮನೆಗೆ ಹೋಗ್ತೇವೋ, ನಾವು ಮಾಡದೇ ಇರುವಂಥ ತಪ್ಪಿಗಾಗಿ ಜನರು ನಮ್ಮನ್ನು ಅವಮಾನ ಪಡಿಸ್ತಾರೋ, ನಿಂದಿಸ್ತಾರೋ, ಅವಾಗ ದೇವರ ಜೊತೆಗೆ ನಾವು ಇರ್ತೇವಲ್ಲ, ಅದು ಬಹಳ ದೊಡ್ಡ ಒಂದು ಸಂಗತಿ. ಅದು ಬಹಳ ದೊಡ್ಡ ಬಲವುಳ್ಳ ಸಂಗತಿ. ನಾವು ಯಾವುದನ್ನು ನಮ್ಮ ಜೀವಿತದಲ್ಲಿ ಯಾವುದನ್ನು ನಾವು ಮರಿಬೋದು, ಆದರೆ ದೇವರು ನಮ್ಮ ಜೊತೆಗಿದ್ದು ನಮ್ಮನ್ನು ನಡೆಸ್ಕೊಂಡು ಹೋಗ್ತಾನಲ್ಲ, ಆ ಸಮಯಗಳನ್ನು, ದಿನಗಳನ್ನು, ಆ ಒಂದು ದೇವರು ನಮ್ಮೊಟ್ಟಿಗೆ ಇರುವಂಥ ಆ ಅನುಭವಗಳನ್ನು ಎಂದಿಗೂ ಕೂಡ ಮರೀಲಿಕ್ಕೆ ಆಗುವುದಿಲ್ಲ. ಒಂದು ವೇಳೆ ಅಂಥ ಸಂಕಟದಲ್ಲಿ, ಅಂಥ ಸಮಸ್ಯೆಯಲ್ಲಿ, ಅಂಥ ಇಕ್ಕಟ್ಟಿನಲ್ಲಿ ನೀನು ಹಾದು ಹೋಗ್ತಾ ಇದ್ರೆ ಖಂಡಿತವಾಗ್ಲೂ ದೇವರಿಗೆ ಸ್ತೋತ್ರ ಹೇಳು. ಇಂಥ ಸಮಯ ನನಗೆ ಕೊಟ್ಟಿದ್ದಿ, ಇಂಥ ಸೆರೆಮನೆ ಅನುಭವ ನನಗೆ ಕೊಟ್ಟಿದ್ದಿ, ದೇವರೇ ನಿನಗೆ ಸ್ತೋತ್ರ ಎಂಬುದಾಗಿ ನೀನು ದೇವರಿಗೆ ಸ್ತೋತ್ರ ಸಲ್ಲಿಸು. ದೇವರ ಪರಿಸ್ಥಿತಿಯಿಂದ ಬೇಗನೆ ಹೊರಗಡೆ ತೆಗೆದುಕೊಂಡು ಬರಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ನೋಡ್ರಿ, ಆದರೂ ಯೆಹೋವನು ಯೋಸೇಫನ ಸಂಗಡ ಇದ್ದು ಅವನ ಮೇಲೆ ಕೃಪೆಯನ್ನಿಟ್ಟು ಅವನಿಗೆ ಸೆರೆ ಯಜಮಾನನ ಬಳಿಯಲ್ಲಿ ದಯ ದೊರಕುವಂತೆ ಮಾಡಿದನು. ಹಲ್ಲೆಲೂಯಾ. ನೋಡ್ರಿ, ಈ ಒಂದು ಸೆರೆಮನೆಯಲ್ಲಿ ಕೂಡ ದೇವರು ದಯ ದೊರಕುವಂತೆ ಮಾಡಿದನೆಂಬುದಾಗಿ ನಾವು ನೋಡ್ತೇವೆ. ಪ್ರೀತಿಯ ದೇವರ ಮಕ್ಕಳೇ, ನೀನು ಸೆರೆಮನೆಯಲ್ಲಿರು, ಅರಮನೆಯಲ್ಲಿರು, ನೀನು ಎಲ್ಲೇ ಇರು, ದೇವರ ದಯೆ, ದೇವರ ಜೊತೆಗಿರುವಂಥದ್ದು ಬಹಳ ಪ್ರಾಮುಖ್ಯ. ಆ ಕಠಿಣವಾದ ಪರಿಸ್ಥಿತಿಗಳು, ಆ ಇಕ್ಕಟ್ಟು, ಮಾಡದೇ
ಇರುವಂಥ ಸಂಗತಿಗಳಿಗಾಗಿ ನೀನು ಹಾದು ಹೋಗ್ತೀಯಲ್ಲ, ನೀನು ಆ ಕಷ್ಟದಲ್ಲಿ ಹೋಗ್ತೀಯಲ್ಲ, ಆ ನೋವಿನಲ್ಲಿ ಹೋಗ್ತೀಯಲ್ಲ, ಆ ಸಂಕಟದಲ್ಲಿ ಹೋಗ್ತೀಯಲ್ಲ, ದೇವರು ಖಂಡಿತವಾಗ್ಲೂ ನಿನ್ನ ಜೊತೆಗಿರುವಂಥ ಆ ಅನುಭವಗಳನ್ನ ಎಂದಿಗೂ ಮರೀಲಿಕ್ಕೆ ಆಗುವುದಿಲ್ಲ. ನಾವು ನೋಡ್ತೇವೆ, ಆದರೂ ಯೆಹೋವನು ಯೋಸೇಫನ ಸಂಗಡ ಇದ್ದು ಆದರೆ ಎಂಬುದಾಗಿ ನಾವು ನೋಡ್ತೇವೆ. ಬಹಳ ಪ್ರಾಮುಖ್ಯವಾದಂಥ ವಚನ. ನೀನು ಸೆರೆಮನೆಯಲ್ಲಿ ಇರುವುದಾದರೂ, ನೀನು ಕಣ್ಣೀರಿನಲ್ಲಿ ಇರುವುದಾದರೂ, ನೀನು ನೋವಿನಲ್ಲಿ ಇರುವುದು ಆದರೂ ದೇವರು ನಿನ್ನ ಜೊತೆಗೆ ಇರುವುದೇನೆ ಬಹಳ ಇಂಪಾರ್ಟೆಂಟು. ದೇವರು ನಿನ್ನ ಸಂಗಡ ಇರುವುದೇ ಬಹಳ ಇಂಪಾರ್ಟೆಂಟು, ಬಹಳ ಪ್ರಾಮುಖ್ಯವಾದಂಥ ವಿಷಯ. ಆ ದಿನಗಳನ್ನು, ಆ ಸಮಯಗಳನ್ನ ಎಂದಿಗೂ ಮರೀಲಿಕ್ಕೆ ಆಗುವುದಿಲ್ಲ. ಪ್ರೀತಿಯ ದೇವರ ಮಕ್ಕಳೇ, ನೀನು ಅದನ್ನು ಬಯಸು, ಅದು ಬೇಕು ನನಗೆ ಎಂಬುದಾಗಿ ನೀನು ಹೇಳು. ಅಂಥ ಕಠಿಣವಾದ ಪರಿಸ್ಥಿತಿಗಳು ನಿನಗೆ ಬರುವಾಗ ದೇವರೇ ಸ್ತೋತ್ರ ಎಂಬುದಾಗಿ ನೀನು ಹೇಳು. ದೇವರು ಖಂಡಿತವಾಗ್ಲೂ ಆಶೀರ್ವಾದ ಮಾಡ್ತಾನೆ. ಯೋಸೇಫನನ್ನು ದೇವರು ಆ ಸೆರೆಮನೆಯಲ್ಲೇ ಬಿಡಲಿಲ್ಲ. ತಿರುಗಿ ದೇವರು ಆತನನ್ನು ಅರಮನೆಗೆ ಕರ್ಕೊಂಡು ಬಂದರು. ಅದು ನನ್ನ ಸಬ್ಜೆಕ್ಟ್ ಅಲ್ಲ ಈ ದಿನದಲ್ಲಿ. ನೋಡ್ರಿ, ಒಂದು ದೇವರ ಜೊತೆಗಿರುವುದಂದರೆ ನಾವು ದೇವರ ಒಂದು ದೇವರು ನಮ್ಮ ಜೊತೆಗಿರುವುದಂದರೆ ನಮಗೆ ಎಲ್ಲ ಆಸ್ತಿ, ಐಶ್ವರ್ಯ, ಹಣ ಎಲ್ಲ ಒದಗಿ ಬರುವಂಥದ್ದಲ್ಲ. ನಾವು ದೇವರ ಜೊತೆಗಿರುವಂಥದ್ದು ಕಷ್ಟದ ಸಮಯದಲ್ಲಿ, ಇಕ್ಕಟ್ಟಿನಲ್ಲಿ ದೇವರು ಏನೆಲ್ಲ ಮಾಡ್ತಾನೆ ಎಂಬುದಾಗಿ ದಿನದಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡಿಕೊಂಡಿದ್ದೇವೆ. ಪ್ರೀತಿಯ ದೇವರ ಮಕ್ಕಳೇ, ನಾವು ನೋಡ್ತಾ ಇದ್ದೇವೆ ಯೋಸೇಫನ ಜೀವಿತದಿಂದ ಅನೇಕ ಒಂದು ಸಂಗತಿಗಳನ್ನು, ಅನೇಕ ಪಾಠಗಳು ಈ ದಿನದಲ್ಲಿ ನೀನು ನಾನು ಕಲ್ತಿದ್ದೇವೆ. ಈ ಒಂದು ವಾಕ್ಯದಲ್ಲಿ ದೇವರು ಕರ್ತನು ನಮ್ಮನ್ನು ಆಶೀರ್ವಾದ ಮಾಡಲಿ. ನಾವು ಕಣ್ಣುಗಳನ್ನ ಮುಚ್ಚಿಕೊಂಡು ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಸ್ತೋತ್ರ. ಪರಿಶುದ್ಧನು, ಮಹೋನ್ನತನು, ಜೀವವುಳ್ಳ ತಂದೆಯಾದ ದೇವರೇ, ಈ ಒಳ್ಳೆ ಸಮಯಕ್ಕಾಗಿ ನಾವು ನಿನಗೆ ಕೃತಜ್ಞತಾ ಸ್ತುತಿ ಮತ್ತು ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ಯೋಸೇಫನ ಜೀವಿತದ ಕುರಿತಾಗಿ ಕರ್ತನೇ ಅಪ್ಪ, ಈ ದಿನದಲ್ಲಿ ನಮ್ಮೊಟ್ಟಿಗೆ ನೀನು ಮಾತನಾಡಿರುವುದಕ್ಕಾಗಿ ಸ್ತೋತ್ರ. ವಿಶೇಷವಾಗಿ ಕರ್ತನೆ, ಆತನು ಆ ಒಂದು ಕರ್ತನೆ ಕಠಿಣವಾದ ಇಕ್ಕಟ್ಟಿನ ಎಲ್ಲ ಪರಿಸ್ಥಿತಿಗಳಲ್ಲಿ ದೇವರೇ ನೀನು ಆತನ ಜೊತೆಗಿದ್ದೆಯಲ್ಲ, ಆತ ನಿನ್ನ ಜೊತೆಗಿದ್ನಲ್ಲ, ಅವನು ಏಳಿಗೆ ಆಗುತ್ತಾ, ಅಭಿವೃದ್ಧಿ ಹೊಂದುತ್ತಾ, ಅವನ ನಿಮಿತ್ತ ಕರ್ತನೆ ಅವನ ಕೆಲಸವನ್ನೆಲ್ಲ ನೀನು ಆಶೀರ್ವದಿಸಿರುವುದನ್ನು ಅಪ್ಪ ಪೋತೀಫರನ್ನು ಕೂಡ ಗಮನಿಸುವಂತೆ ನೀನು ಮಾಡಿದೆಯಲ್ಲ. ದೇವರು ಇವನ ಜೊತೆಗಿದ್ದಾನೆ ಎಂಬುದಾಗಿ ಆ ಒಂದು ಸಂಗತಿಯನ್ನು ಪೋತೀಫರನ್ನು ಕೂಡ, ಅನ್ಯ ಜನರು ಕೂಡ ಗಮನಿಸುವಂತೆ ನೀನು ಮಾಡಿದೆಯಲ್ಲ. ಹೌದು, ಇಂಥ ಅನುಭವ ನನಗೆ ಬೇಕಪ್ಪ. ಕರ್ತನೆ ದಿನದಲ್ಲಿ ಕೇಳಿಕೊಳ್ತಾ ಇದ್ದೇವೆ, ಯಾರೆಲ್ಲ ಈ ಕಠಿಣವಾದ ಪರಿಸ್ಥಿತಿಯಲ್ಲಿ ಕರ್ತನೆ ಅಪ್ಪ ನಿನ್ನ ಜೊತೆಗಿರಬೇಕೆಂಬುದಾಗಿ ಬಯಸ್ತಾ ಇದ್ದಾರೋ ಕರ್ತನೆ, ಅವರೆಲ್ಲರ ಜೊತೆಗೆ ನೀನಿದ್ದು ಅಪ್ಪ ಕರ ಹಿಡಿದು ಅಪ್ಪ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಕರ್ತನೆ ನೀನು ಅವ್ರಿಗೆ ಬಿಡುಗಡೆ ಕೊಡ್ರೆ ಎಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಕರ್ತನೆ, ಪಾಪವನ್ನು ಮಾಡದೆ ನಿನ್ನ ಜೊತೆಗಿರುವಂತೆ ಅಪ್ಪ, ಮಾಡದೇ ಇರುವಂಥ ತಪ್ಪಿಗಾಗಿ ಅನೇಕರು ಅವಮಾನದಲ್ಲಿ, ನಿಂದೆಯಲ್ಲಿ, ಹಿಂಸೆಯಲ್ಲಿ, ಸಂಕಟದಲ್ಲಿ, ಸೆರೆಮನೆ ಅನುಭವಗಳಲ್ಲಿದ್ದಾರೆ. ಅವ್ರ ಜೊತೆಗಿದ್ದು ನೀನು ಅಪ್ಪ ಯೋಸೇಫನನ್ನು ಬಿಡುಗಡೆ ಮಾಡಿ ಅಪ್ಪ ಸೆರೆಮನೆ ಅಧಿಕಾರಿಯ ದಯೆ ದೊರಕುವಂತೆ ಮಾಡಿದ ದೇವರು ಅಪ್ಪ, ನಿನ್ನ ಮಕ್ಕಳ ವಿಷಯದಲ್ಲಿ ನೀನು ದಯೆ ದೊರಕುವಂತೆ ಮಾಡಪ್ಪ. ಅಪ್ಪ ಸ್ತೋತ್ರ ಸಲ್ಲಿಸುತ್ತೇವೆ. ಅನೇಕ ಸತ್ಯಾರ್ಥಗಳ ನಮಗೆ ಪ್ರಕಟಪಡಿಸಿರುವುದಕ್ಕಾಗಿ ಸ್ತೋತ್ರ. ಈ ವಾಕ್ಯದಿಂದ ಕೇಳಿರುವಂಥ ಪ್ರತಿಯೊಬ್ಬರನ್ನ ನೀನು ಆಶೀರ್ವಾದ ಮಾಡಪ್ಪ. ನಿನಗೆ ಮಾತ್ರ ಮಹಿಮೆ ಉಂಟಾಗಲಿ ಕರ್ತನೆ. ಅಪ್ಪ ಕರ್ತನೆ, ಒಂದು ಉದಯಕಾಲ ಸಮಯದಲ್ಲಿ ನಮ್ಮ ಜೊತೆಗಿದ್ದ ಅನೇಕ ವಿಷಯಗಳು ನಮಗೆ ಬೋಧಿಸಿರುವುದಕ್ಕಾಗಿ ಸ್ತೋತ್ರ. ಎಲ್ಲ ಮಹಿಮೆ, ಘನತೆ, ಗೌರವ ನಿಮಗೊಬ್ಬರಿಗೆ ಸಲ್ಲಿಸುತ್ತಾ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥನೆ ಮಾಡಿ ನಂಬಿಕೆಯಿಂದ ಬೇಡಿ ಕೇಳಿ ಹೊಂದಿದ್ದೇವೆ ತಂದೆಯಾದ ದೇವರೇ. ಆಮೇನ್, ಆಮೇನ್. ಅಂತ್ಯ ಆಶೀರ್ವಾದವನ್ನು ನಾವು ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮ ಅನ್ಯೋನ್ಯ ಸಹಾಯ ಸಹವಾಸಗಳು ಇಂದಿಗೂ ಯಾವಾಗಲೂ ನಮ್ಮ ಜೊತೆಗಿರಲಿ. ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್. ಈ ಅವಕಾಶವನ್ನು ಕೊಟ್ಟಿರುವಂಥ ಗಿಲ್ಗಲ್ ಸರ್ಕಲ್ ಆಫ್ ಸ್ಟೋನ್ ಎಲ್ಲ ತಂಡದವರಿಗೂ ನನ್ನ ವಂದನೆಗಳು. ಗಾಡ್ ಬ್ಲೆಸ್ ಯು.